ಎಲ್ಲರಿಗೂ ಸಂತೋಷನಾ? ಒಂದು ಪೇತ್ರನ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದ 10ನೇ ವಾಕ್ಯ, 10 ಅನ್ನೋದು 2 ವಾಕ್ಯದಲ್ಲಿ ಇವತ್ತು ಜ್ಞಾನ ಮಾಡಿ ನಾವು ಪ್ರಾರ್ಥನೆ ಮಾಡೋಕೆ ಹೋಗೋಣ. ನಮ್ಮ ಮುಂದೆ ಕರ್ತನೆ ಮೇಜಿದೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಅಂದರೆ ಯಾವಾಗಲೂ ನಾವು ಒಳ್ಳೆಯದಾಗೇ ಇರಬೇಕಂದ್ರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಆಶೀರ್ವಾದವಾಗಿರಬೇಕು. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಕಾರ್ಯ ನಡೀತಾ ಇರಬೇಕಂದ್ರೆ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗಬೇಕು. ನಮ್ಮ ಶರೀರದಲ್ಲಿ ಬದಲಾವಣೆ ಉಂಟಾಗಬೇಕು, ನಾವು ಆತ್ಮದಲ್ಲಿ ಬದಲಾವಣೆ ಉಂಟಾಗಬೇಕು. ಆ ಕಾರ್ಯಗಳಲ್ಲಿ ಸಫಲವಾಯಿತು ಅಂದರೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾರೆ. ಆ ವಾಕ್ಯನ ಓದೋಣ. ಒಂದು ಪೇತ್ರನ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದ 10, 11. ಜೀವಿತದಲ್ಲಿ ಸಂತೋಷ ಪಡು, ಸುದ್ದಿನಗಳನ್ನು ನೋಡೋದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ನಿನ್ನ ನಾಲಿಗೆಯನ್ನು ವಂಚನೆ ಮಾತುಗಳು ನಡೆದಂತೆ ನಿನ್ನ ತುಟಿಗಳನ್ನು ಬಿಗಿ ಇಡಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನಕ್ಕೋಸ್ಕರ ಹಾರೈಸು, ಅದಕ್ಕೋಸ್ಕರ ಪ್ರಯತ್ನ ಪಡು, ಯಾಕಂದರೆ ಕರ್ತನು ನೀತಿವಂತನನ್ನು ಕಟಾಕ್ಷಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ದೇವರು ನಮ್ಮ ಜೀವಿತದಲ್ಲಿ ಏನಂತ ಪ್ರಯತ್ನಿಸ್ತಾರೆ ಹೇಳಿ? ಸಮಾಧಾನ ಅಂದರೆ ರೈಚಿನೆಸ್, ಅಂದರೆ ನೀತಿವಂತನಾಗಿ ನೀನು ಜೀವಿಸಬೇಕು, ನೀತಿವಂತನಾಗಿ ನೀನು ಇರಬೇಕು, ನೀತಿವಂತನಾಗಿ ನೀನು ಬಾಳಲ್ಲ ಪಡಬೇಕು ಅಂತ ದೇವರ ಕಾರ್ಯ ನಾವು ನೋಡಲ್ಪಡ್ತೀರಿ. ಈ ನೀತಿವಂತನಾಗಿ ನಾವು ಜೀವಿಸಬೇಕಂದ್ರೆ ನಮ್ಮ ಜೀವಿತದಲ್ಲಿ ಫಸ್ಟು ಏನಾಗಿರಬೇಕು? ಸುಳ್ಳು ಹೇಳೋದು ನಿಲ್ಲಿಸಲ್ಲ ಪಡಬೇಕು. ಮಾತು ಹಾಲೆಲೆಸುತ್ತ ಕೆಟ್ಟದ ಮಾತಾಡೋದು ನಾವು ನಿಲ್ಲಿಸಲ್ಲ ಪಡಬೇಕು. ಅದಲ್ಲದೆ ಹಾಲೆಲೆಸುತ್ತ ಕೋಪನ ನಮ್ಮ ಜೀವಿತದಲ್ಲಿ ಅದನ್ನು ಏನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ನಮ್ಮ ಶರೀರದಲ್ಲಿ ನಮ್ಮ ಕ್ರಿಯೆಗಳು ನಮಗೆ ವಿರೋಧವಾಗಿ ನಿಂತಿರುತ್ತೆ. ಆ ಶರೀರ ಕ್ರಿಯೆಗಳು ನಾವು ಏನಂತ ನಾವು ಹೇಳ್ದಂಗೆ ಶರೀರ ಕೇಳಬೇಕು. ಶರೀರ ಹೇಳ್ದಂಗೆ ನಾವು ಕೇಳಿದ್ರೆ ನಮ್ಮ ಜೀವಿತ ಏನಾಗುತ್ತೆ ಅಂದರೆ ದೇವರಿಗೆ ವಿರೋಧವಾಗಿ ನಮ್ಮ ಕಾರ್ಯಗಳು ನಿಂತಲ್ಪಡ್ತೀರಿ. ಯಾವಾಗ ನಾವು ಶರೀರ ಹೇಳ್ದಂಗೆ ನಾವು ಕೇಳ್ತಿರೋ ಆವಾಗ ದೇವರು ನಮ್ಮಿಂದ ದೂರವಾಗ್ತಾರೆ, ಸೈತಾನ ನಮಗೆ ಹತ್ರ ಬರ್ತಾನೆ. ಹಲ್ಲೆಲೂಯಾ, ಸ್ತೋತ್ರ. ಸೈತಾನನ ಮೇನ್ ಟಾರ್ಗೆಟ್ ಏನು ಮಾಡೋದು ಅಂದರೆ ಫಸ್ಟು ಶರೀರದಲ್ಲಿ ಕ್ರಿಯೆ ಮಾಡ್ತಾನೆ. ಹಲ್ಲೆಲೂಯಾ, ಸ್ತೋತ್ರ. ಅಂದರೆ ಲೇಜಿನೆಸ್ ತಂದಾಕೋದು. ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂತೀರಿ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅಂದರೆ ಶರೀರ ಏನು ಹೇಳ್ತೋ ಅದೇ ನಾವು ಕೇಳ್ತಿರೆ ನಮ್ಮ ಜೀವಿತದಲ್ಲಿ ಒಂದು ಕಾಲ ದೇವರ ಆಶೀರ್ವಾದ ನಾವು ಕಾಣಕ್ಕಾಗಲ್ಲ. ಫಸ್ಟ್ ನೀನು ಕೆಟ್ಟದನ್ನು ಮಾತಾಡೋದು ನಿಲ್ಲಿಸು, ಸುಳ್ಳನ್ನು ಹೇಳೋದು ನಿಲ್ಲಿಸು ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಪೇತ್ರನ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ನಮ್ಮ ಬಾಯಿನಲ್ಲಿ ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇರಬೇಕು, ದೇವರನ್ನ ಕೊಂಡಾಡ್ತಾ ಇರಬೇಕು. ಬಾಯಿನಲ್ಲಿ ಉಪ್ಪು ನೀರು ಬರಬಾರ್ದು, ಸಿಹಿ ನೀರು ಬರಬಾರ್ದು. ಯಾವುದಾದ್ರು ಒಂದಾದ್ರೂ ನೀನು ಬಾಯಿನಲ್ಲಿ ಹೇಳುವಂಥ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಲ್ಪಡ್ತೀರಿ. 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡಲ್ಪಡ್ತೀರಿ. ನಿನ್ನ ಬಾಯಿನಲ್ಲಿ ಉಪ್ಪು ನೀರು ಬರಂಗಿಲ್ಲ, ಉಪ್ಪು ನೀರು ಬರುತ್ತೆ, ಅದೇ ಉಪ್ಪು ನೀರಿನಿಂದನೇ ಸಿಹಿ ನೀರು ಬರುತ್ತೆ ಅಂತ ದೇವರ ವಾಕ್ಯ ನಾವು ಕಾಣೋದು. ಅಂದರೆ ಉಪ್ಪು ನೀರು ಅಂದರೆ ಕೆಟ್ಟದನ್ನು ಮಾತಾಡೋದು, ಸಿಹಿ ನೀರು ಅಂದರೆ ಒಳ್ಳೆಯದನ್ನು ಮಾತಾಡೋದು. ಇವಾಗ ದೇವನ ಸ್ತುತಿಸ್ತೀರಿ, ದೇವನ ಕೊಂಡಾಡ್ತೀರಿ, ಅದೇ ಬಾಯಿಂದ ನಾವು ಏನು ಮಾಡ್ತೀರಿ? ಒಳಸನ್ನು ಮಾತಾಡ್ತೀರಿ. ಹಲ್ಲೆಲೂಯಾ, ಸ್ತೋತ್ರ. ಅದೇ ಬಾಯಿಂದ ಏನು ಮಾಡ್ತಾ ಇದ್ರಿ? ಒಳಸನ್ನು ಮಾತಾಡ್ತೀರಿ. ಇದೆಲ್ಲ ಹಲ್ಲೆಲೂಯಾ, ಸ್ತೋತ್ರ. ನಮ್ಮ ಜೀವಿತ ತೆಗೆದುಹಾಕಲು ಪಡಬೇಕು. ನೀನು ನಿಜವಾದ ಆಶೀರ್ವಾದ ಕಾಣಲು ಪಡಬೇಕಂದ್ರೆ ಫಸ್ಟು ಸುಳ್ಳು ಹೇಳೋದನ್ನು ನಿಲ್ಲಿಸಲ್ಲ ಪಡಬೇಕು. ಹಲ್ಲೆಲೂಯಾ. ಅದೇ ಥರ ನಿನ್ನ ಬಾಯಿ ಕೆಟ್ಟದನ್ನು ಮಾತಾಡೋದೇ ನಿಲ್ಲಿಸಲ್ಲ ಪಡಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ಜೀವಿತದಲ್ಲಿ ಒಂದು ಕೋಪ ಇರುತ್ತೆ. ಯಾವಾಗ ಆ ಕೋಪನ ಕಂಟ್ರೋಲ್ ಮಾಡ್ತಾರೋ ಅವನೇ ನಿಜವಾದ ಹೀರೋ ಅಂತ ದೇವರ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ನಾವು ಕಾಣಲ್ಪಡ್ತೀರಿ. ಕೀರ್ತನೆಯಲ್ಲಿ ನಾವು 16:32 ಕೀರ್ತನೆಗಳಲ್ಲ, ಜ್ಞಾನೋಕ್ತಿಗಳು. ಪ್ರೊವರ್ಬ್ಸ್ 16:32 ಓದಿ. ದೀರ್ಘ ಶಾಂತನು ಶೂರನಿಗಿಂತ ಶ್ರೇಷ್ಠ. ಹಲ್ಲೆಲೂಯಾ. ಹೇಳಿ. ದೀರ್ಘ ಶಾಂತನು ಶೂರನ್ಗಿಂತ ಶ್ರೇಷ್ಠನು. ಇಂಗ್ಲೀಷ್ನಲ್ಲಿ ಏನಂತಾರೆ ಗೊತ್ತಾ? ನೀನು ಬಿ ಪೇಷಂಟ್
ಬೆಳೆದಂಥ ಹಾಲೆಲುಯ ಸ್ತೋತ್ರ ಹೀರೋ. ಅಂದರೆ ನೀನು ಕೋಪ ಮಾಡಿ ಏನು ಮಾಡ್ತೀಯ, ಕೋಪ ಮಾಡಿ ತಾಳ್ಮೆನ ಕಂಟ್ರೋಲ್ ಮಾಡಿ ತಾಳ್ಮೆನ ನೀನು ಬಿಡ್ತೀಯ, ಆದರೆ ಕೋಪನ ಕಂಟ್ರೋಲ್ ಮಾಡಿದವನೇ ನಿಜವಾದ ಹೀರೋ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಈ ಕೋಪ ನಮ್ಮ ಜೀವಿತದಲ್ಲಿ ಬಂದಾಗ ಮೃಗಕ್ಕಿಂತ ನಾವು ಏನಾಗಿರ್ತೀರಿ, ಕೀಲರಾಗಿ ನಮ್ಮ ಜೀವಿತನ ಮಾರ್ಪಡಿಸುತ್ತೆ. ಅಂದರೆ ಈ ಕೋಪನ ನಾವು ಯಾವಾಗಲೂ ಕಂಟ್ರೋಲ್ ಮಾಡ್ಕೊಬೇಕು. ಈ ಯಾವಾಗ ನಾವು ಜೀವಿತದಲ್ಲಿ ಕೋಪನ ಕಂಟ್ರೋಲ್ ಮಾಡ್ಕೊತೀರೋ ಆವಾಗಲೇ ದೇವರ ತಾಳ್ಮೆ ನಮ್ಮ ಜೀವಿತದಲ್ಲಿ ಉಂಟಾಗೋದು. ಈ ಕೋಪನ ಹೆಂಗೆ ಕಂಟ್ರೋಲ್ ಮಾಡಬೇಕಂದ್ರೆ ಪ್ರತ್ಯೇಕವಾಗಿ ನಮ್ಮ ಶರೀರ ಜಜ್ಜಲ್ ಪಡಬೇಕು. ನಮ್ಮ ಶರೀರ ಹೆಂಗೆ ಜಜ್ಜಲ್ ಪಡಬೇಕಂದ್ರೆ ನಾವು ಉಪವಾಸ ಪ್ರಾರ್ಥನೆ ತಗೊಳ್ಳಲು ಪಡಬೇಕು. ಯಾವಾಗ ನಾವು ಉಪವಾಸದಲ್ಲಿ ಕುತ್ಕೊಂತೀರೋ ಆವಾಗ ಶರೀರ ಜಜ್ಜಲ್ ಪಡುತ್ತೆ, ಆವಾಗ ಶರೀರ ಕಾರ್ಯಗಳೆಲ್ಲ ಜಜ್ಜಲ್ ಪಡುತ್ತೆ. ದೇವರಿಗೆ ಏನು ಬೇಕಾಗಿರೋದು, ನೀನು ಹಾಲೆಲ್ಲೂ ಸುತ್ತ ದೀನರಾಗಿ ಅಂಬಲ್ಲಾಗಿ ನನ್ನ ಸಂಗಡ ಬಾ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರ ವಾಕ್ಯ ಹೇಳುತ್ತೆ. ಯಾವಾಗಲೂ ಹೃದಯ ಏನಾಗಿರುತ್ತೆ, ಕಠಿಣವಾಗಿರಬಾರ್ದು. ನಮ್ಮ ಹೃದಯ ಯಾವಾಗಲೂ ದೇವರಿಗಾಗಿ ಬಿಟ್ಕೊಡ್ಬೇಕು, ದೇವರ ಕಾರ್ಯ ನಡೆಯಲ್ಲ ಪಡಬೇಕು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಯಾವಾಗಲೂ ಆತನ ಮೇಲೆ ಭರವಸೆದಲ್ಲಿ ನಾವು ಜೀವಿಸಲು ಪಡಬೇಕು. ನಮ್ಮ ನಾಳಿಗೆಯಲ್ಲಿ ಭಯಂಕರವಾದ ಕಾರ್ಯ ಇದೆ. ಈ ನಾಳಿಗೆಯಲ್ಲಿ ನೀನು ಏನು ನುಡಿತೀಯೋ ಅದನ್ನೇ ನೀನು ತಿಂತೀಯ ಅಂತ ದೇವರ ವಾಕ್ಯದಲ್ಲಿ ಕಾಣಲ್ಪಡ್ತೀರಿ. ಅದೇ ಜ್ಞಾನೋತ್ಸವದಲ್ಲಿ 18-20 ನಾವು ನೋಡಲ್ಪಡ್ತೀರಿ, 21 ನೋಡಲ್ಪಡ್ತೀರಿ. ನೀನು ಏನು ನುಡಿತೀಯ, ಮರಣ ನುಡಿದ್ರೆ ನೀನು ಮರಣ ತಿಂತೀಯ, ಆಶೀರ್ವಾದ ನುಡಿದ್ರೆ ನೀನು ಆಶೀರ್ವಾದ ತಿಂತೀಯ ಅಂತ ನಿನ್ನ ಮಾರ್ಗದಲ್ಲಿ ನಾವು ಕಾಣಲ್ಪಡ್ತೀರಿ. ಓದೋಣ ಕೀರ್ತನೆ. ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಾಲೆಲೂಯಾ. ಇಲ್ಲಿ ದೇವರ ಹಾಲೆಲೂಯಾ ಸ್ತೋತ್ರ ಏನು ಹೇಳ್ತಾರೆ, ನೀನು ಬಾಯಿನಲ್ಲಿ ಏನು ನುಡಿತೀಯೋ ಅದನ್ನೇ ನೀನು ತಿಂತೀಯ. ಒಳ್ಳೇದೇ ನೋಡಿದ್ರೆ ಒಳ್ಳೇದೇ ತಿಂತೀಯ, ಕೆಟ್ಟದನ್ನು ನೋಡಿದ್ರೆ ಕೆಟ್ಟದೇ ನೀನು ತಿಂತೀಯ. ಈ ವಾಕ್ಯ ದೇವ್ರ ವಾಕ್ಯ ಏನು ಹೇಳ್ತಾರೆ ಗೊತ್ತಾ, ಮತ್ತಾಯದ ಬರೆದ ಸುವಾರ್ತೆಯಲ್ಲಿ ದೇವನ ಹೇಳ್ತಾರೆ ಗೊತ್ತಾ, ನೀನು ಏನು ಬಿತ್ತಿತೀಯೋ ಅದೇ ನೀನು ಕುಯ್ತೀಯ. ಒಳ್ಳೇದೇ ಬಿತ್ತಿದ್ರೆ ಒಳ್ಳೇದೇ ಕುಯ್ತೀಯ, ಕೆಟ್ಟದ್ದು ಬಿತ್ತರೆ ಕೆಟ್ಟದೇ ಕುಯ್ತೀಯ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ದೇವರ ಪ್ರತಿಯೊಂದು ಜೀವಿತದಲ್ಲಿ ಏನು ಕಾಣಲ್ಪಡೋದಂದ್ರೆ ನೀನು ಫಲ ಕೊಡೋರಾಗಿ ನೀನು ಮಾಡಬೇಕು. ಫಲ ಕೊಟ್ಟಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಹಾಲೆ ಮರಗಳನ್ನು ಕೆತ್ತಾಕ್ಬಿಡ್ತಾರೆ. ಹಾಲೆಲೂಯಾ ಸ್ತೋತ್ರ. ಎಲ್ಲ ಮರವನ್ನು ಕೆತ್ತಾಕ್ಬಿಡ್ತಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದ 6ರಿಂದ 9ನೇ ವಾಕ್ಯ ಓದಾನ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 6ರಿಂದ 9ನೇ ವಾಕ್ಯ ಓದಾನ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದ್ದನು. ಅದೇನೆಂದರೆ, ಒಬ್ಬನೊಬ್ಬ ತನ್ನ ದ್ರಾಕ್ಷಾ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿದ್ದನು. ತರುವಯ್ಯ ಅವನ ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನ ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯ ಯಾಕೆ ಬಂಜಾಗಬೇಕು ಎಂದು ಹೇಳಿದ್ದನು. ಅದಕ್ಕೆ ತೋಟ ಮಾಡುವವನು, ಅಯ್ಯ, ಈ ವರ್ಷ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಅದರ ಸುತ್ತಲೂ ಅಗೆದು ಗೊಬ್ಬರವನ್ನು ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ ಸ್ತೋತ್ರ. ಇಲ್ಲಿ ನಮ್ಮ ಕರ್ತನಾದ ದೇವರು ಏನು ಕೇಳ್ತಾ ಇದ್ದಾರೆ, ಫಲ ಕೊಡಬೇಕು. ನೀನು ಫಲ ಕೊಡೋರಾಗಿ ನೀನು ಮಾರ್ಪಡಬೇಕು, ಫಲ ಕೊಡೋರಾಗಿ ನೀನು ಜೀವಿಸಬೇಕು. ನಿನಗೆ ಬೇಕಾದ ಗೊಬ್ಬರ ನಾನು ಕೊಟ್ಟೆ, ನಿನಗೆ ಬೇಕಾದ ಆಶೀರ್ವಾದ ನಾನು ಕೊಟ್ಟೆ, ನಿನಗೆ ಬೇಕಾದ ಎಲ್ಲ ಕಾರ್ಯಗಳು ನಾನು ಕೊಟ್ಟೆ, ನಿನಗೆ ಒಳ್ಳೆ ಸಂಬಳ ಕೊಟ್ಟೆ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೆ, ಎಲ್ಲ ಕಾರ್ಯಗಳು ನಾನು ಮಾಡಿದೆ. ಆದರೆ ನೀನು ನನಗಾಗಿ ಏನು ಮಾಡ್ತಾ ಇದೆ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ಅಂದರೆ ನೀನು ಫಲ ಕೊಡೋರಾಗಿ ಮಾರ್ಪಡಿಲ್ಲ ಅಂದರೆ ದೇವರು ಅದನ್ನು ಏನು ಮಾಡ್ತಾರೆ, ಕಾಡ್ದು ಬಿಸಾಕಿ ಹಾಲೆಲ್ಲೂ ಸತ್ರ ಏನು ಮಾಡ್ತಾರೆ, ಬೆಂಕಿಗೆ ಹಾಕ್ತಾರೆ. ಅಂದರೆ ಬರೋನ ಹಾಲೆಲ್ಲೂ ದೇವರ ಬರೋನ ಹತ್ತಿರವಾಗ್ತಾ ಇದೆ. ಹತ್ತಿರದಲ್ಲಿ ನಾವು ದೇವರು ನಮ್ಮನ್ನು ಏನು ರೂಪಿಸ್ತಾರೆ ಅಂದರೆ, ನೀನು ಫಲ ಕೊಡೋರಾಗಿರ್ಬೇಕು. ಕೆಲವರು ಫಲ ಕೊಡ್ತಾರೆ, ಆ ಫಲದ ಹಣ್ಣು ಕಹಿಯಾಗಿರ್ಕೂಡ್ದು, ಸಿಹಿಯಾಗಿರ್ಬೇಕು. ಹಾಲೆಲೂಯಾ ಸ್ತೋತ್ರ. ಸಿಹಿಯಾಗಿರ್ಬೇಕು. ಅಂದರೆ ದೇವರನ್ನ ಯೇಸು ನಮಗಾಗಿ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾರೆ. ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ, ನಾಳೆ ಇವನ ಜೀವಿತದಲ್ಲಿ ಅದ್ಭುತ ಕಾಣುತ್ತೆ ಅಂತ ಯೇಸು ತಂದೆ ಬಳಿಗೆ ಕುತ್ಕೊಂಡು ಇವತ್ತು ನಮಗಾಗಿ ಆತನು ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಹಾಲೆಲೂಯಾ ಸ್ತೋತ್ರ. ಎಸ್, ಹಾಲೆಲೂಯಾ. ಇವತ್ತು ನಮಗಾಗಿ ಆತನು ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಅಂದರೆ
ಪ್ರತಿಯೊಂದು ಜೀವಿತದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ಫಲವನ್ನು ಕೇಳುವ ಕರ್ತನು ಆಗಿದ್ದಾನೆ. ಯೋನ ಹಾಲೆಲು ಅದೇ ಮತ್ತೆ ಬರೆದ ಸುವಾರ್ತೆಯಲ್ಲಿ ನೀವು ನೋಡಬಹುದು. ಸಾನಿಗಾದ ಯೋನನ್ನು ಏನು ಹೇಳ್ತಾ ಇದ್ದಾನೆ? ಎಲ್ಲೇ ಸರ್ಪ ಸಂತತಿಗಳೇ, ನೀವು ನೀವೆಲ್ಲರೂ ಹಾಲೆಲು ನ್ಯಾಯ ತೀರ್ಪದಲ್ಲಿ ನೀವೆಲ್ಲರೂ ನಿಲ್ಲುತ್ತೀರಾ ಅಂತ ಹೇಳ್ತಾ ಇದ್ದಾನೆ. ಫಲ ಕೊಡದವರು ಯಾರೇ ಆಗಿರಲಿ ಅದನ್ನ ದೇವರು ಕಟ್ ಮಾಡಿ ತೆಗೆದಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಲೆಲು ಮತ್ತಾಯ ಬರೆದ ಅದೊಂದು ವಾಕ್ಯ ಓದೋಣ. ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯದ 10ನೇ ವಾಕ್ಯ. ಬೇಗ ಓದಿ ಸಿಸ್ಟರ್. ಈಗಲೇ ಮರಗಳು ಬೇರೆಯನ್ನು ಕೊಡಲಿಗೆ ಹಾಕಿದೆ, ಒಳ್ಳೆ ಫಲವನ್ನು ಕೊಡದೆ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವೆನು. ಹಾಲೆಲೂಯ. ಸಾಕು. ಏನು ಹೇಳ್ತಾರೆ ಸೈನಿಕದ ಯೋವನನು? ನೀನು ಫಲ ಕೊಡೋದಲ್ಲ, ಒಳ್ಳೆ ಫಲ ಕೊಡಬೇಕು. ಕಹಿ ಫಲ ಅಲ್ಲ ಕೊಡಬೇಕಾಗಿರೋದು, ಸಿಹಿಯಾದ ಫಲ ಕೊಟ್ರೆ ನೀನು ಹಾಲೆಲೂಯ ಸತ್ತರ ದೇವರು ನಿನ್ನನ್ನು ಬಿಡ್ತಾರೆ. ಇಲ್ಲ ಅಂದರೆ ಅದನ್ನ ಕತ್ತಿಸಿ ಬೆಂಕಿಗೆ ಹಾಕ್ತಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಬೇಕು? ನಾವು ಫಲ ಕೊಡಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ನೀನು ಶುದ್ಧೀಕರಣ ಮಾಡ್ಕೋ. ಫಸ್ಟ್ ನಿನ್ನ ಬಾಯಿ ನೀನು ಕಂಟ್ರೋಲ್ ಮಾಡ್ಕೋ. ಅದೇ ಕರ್ತನ ಯಾಕೋಬನ ಕೀರ್ತನೆ ಹೇಳ್ತಾರೆ, ಈ ನಾಳೆಗೆ ಭಯಂಕರವಾದ ಕಾರ್ಯಗಳು ಮಾಡುತ್ತೆ. ಈ ನಾಳೆಗೆಯಿಂದನೇ ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ಈ ನಾಳೆಗೆ ಒಂದೇ ಒಂದು ಕಿಚ್ಚು ನಾಳೆಗೆ ಅನೇಕರ ಬೆಂಕಿ ಹಾಗೆ ಮಾರ್ಪಡಿಸುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಫಸ್ಟ್ ನಾಳೆಗೆ ನೀನು ಕಂಟ್ರೋಲ್ ಮಾಡ್ಕೋ, ಕೋಪನ ಕಂಟ್ರೋಲ್ ಮಾಡ್ಕೋ, ಆಮೇಲೆ ದೇವರ ಕಾರ್ಯ ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ಯಾವಾಗ ದೇವರು ಏನಾದರೂ ಒಂದು ಕಾರ್ಯ ಮಾಡಲ್ಲ ಪಡಬೇಕಂದ್ರೆ ನಾವು ತಗ್ಗಲ ಪಡಬೇಕು. ನಾನು ನನ್ನದು ಎಲ್ಲ ತೆಗೆದಾಕಿದಾಗ ದೇವರ ಹಾಲೆಲೂಯ ಸ್ತೋತ್ರ ಮಧ್ಯದಲ್ಲಿ ಇಳಿದು ಬಂದು ಆವಾಗ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಆವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ನಡೀತಾರೆ. ಪ್ರತಿಯೊಬ್ಬರು ದೇವರ ವಾಕ್ಯದಲ್ಲಿ ಏನು ಹೇಳುತ್ತಾ ಬಿಡ್ತಂದ್ರೆ ನೀನು ಫಲ ಕೊಡೋಲಾಗಿ ನೀನು ಮಾರ್ಪಡಿಸಲ ಪಡಬೇಕು. ಇವತ್ತು ಅನೇಕರು ಹಾಲೆಲೂಯ ಸ್ತೋತ್ರ ವಿಶ್ವಾಸಿಗಳು 1 ವರ್ಷ 2 ವರ್ಷ 3 ವರ್ಷ ಅಲ್ಲ, ಹಾಲೆಲೂಯ ಸ್ತೋತ್ರ ನೀನು ದೇವರಿಗಾಗಿ ಫಲ ಕೊಡ್ತಾ ಇದೆಯಾ? ದೇವರಿಗಾಗಿ ಒಳ್ಳೆ ಸಿಹಿಯಾದ ಫಲ ನೀನು ಕೊಡ್ತಾ ಇದೆಯಾ ಅಂತ ಇವತ್ತು ನಿಮ್ಮನ್ನೇ ನೀವು ಪರಿಷ್ಕರಿಸಿರಿ. ಯಾಕಂದ್ರೆ ಕರ್ತನ ಮೇಜು ನಮ್ಮ ಮುಂದೆ ಇದೆ. ಈ ಕರ್ತನ ಮೇಜಿಗೆ ಕೈ ಹಾಕಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಶುದ್ಧೀಕರಣ ಉಂಟಾಗಲಿ. ಯಾವಾಗ ನಮ್ಮ ಜೀವಿತದಲ್ಲಿ ನಮ್ಮ ಮನೆಯಲ್ಲಿ ಮಂಜುಷ ಇದ್ದು ಬರುತ್ತೆ ಆವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡುತ್ತೆ. ಆವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ಅಭಿನವನ ಮನೆಯಲ್ಲಿ 20 ವರ್ಷ ಮಂಜುಷ ಇತ್ತು, ಏನು ಬಿಡುಗಡೆನೇ ಇರಲ್ಲ. ಅವನು ಹಾಲೆಲೂಯ ಸ್ತೋತ್ರ ದೇವರ ಅಬ್ರಾಮನ ಸಂತತಿಯಾಗಿದ್ದ, ಅವನು ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದ. ಆದರೆ ಮಂಜುಷ 20 ವರ್ಷ ಅಲ್ಲಿ ಮಂಜುಷ ಇತ್ತು. 20 ವರ್ಷ ಮಂಜುಷ ಇದ್ದಾಗ ಏನು ಕಾರ್ಯ ನಡೀಲಿಲ್ಲ. ಯಾವಾಗ ಒಬ್ಬದವನ ಮನೆಯಲ್ಲಿ 3 ತಿಂಗಳು ಇತ್ತೋ ಆತನ ಹಾಲೆಲಿಸಿದ ಮಕ್ಕಳು, ಆತನ ಸಂತತಿಗಳು, ಆತ ದನ ಕುರುಗಳು ಎಲ್ಲ ಆಶೀರ್ವಾದ ಕಾಣ್ತು. ಎಲ್ಲರ ಜೀವಿತದಲ್ಲಿ ಬಿಡುಗಡೆ ಕಾಣ್ತು. ಬರೇ 3 ತಿಂಗಳು. ಅದೇ ಅಭಿನವನ ಮನೆಯಲ್ಲಿ 20 ವರ್ಷ ಇತ್ತು. ಇವತ್ತು ಮಂಜುಷ ನಿಮ್ಮ ಮನೆಯಲ್ಲಿ ಇಳಿಬೇಕಂದ್ರೆ, ಮಂಜುಷ ನಿಮ್ಮ ಹೃದಯದಲ್ಲಿ ದೇವರು ಇಳಿಬೇಕಂದ್ರೆ ಫಸ್ಟ್ ಹೆಂಗೆ ಜೀವಿಸೋದಲ್ಲ, ನಾವು ಏನು ಮಾಡಬೇಕು? ಶುದ್ಧೀಕರಣ ಉಂಟಾಗಬೇಕು ನಮ್ಮ ಜೀವಿತದಲ್ಲಿ. ನಾವು ಜೀವನ ಹಾಲೆಲಿಸಿದ ಮಾರ್ಪಾಡು ಉಂಟಾಗಬೇಕು. ಫಸ್ಟ್ ಕೆಟ್ಟದನ್ನು ಮಾತಾಡೋದು ನಿರೀಕ್ಷೆ ಪಡಬೇಕು. ಕೋಪನ ಕಂಟ್ರೋಲ್ ಮಾಡಬೇಕು. ನಮ್ಮ ಬಾಯಿ ಕಂಟ್ರೋಲ್ ತಗೊಂಡ್ರೆ ಎಲ್ಲ ಕಾರ್ಯ ದೇವರು ಅದ್ಭುತ ಮಾಡ್ತಾರೆ. ಎಲ್ಲ ಕಾರ್ಯದಲ್ಲಿ ದೇವರ ಆಶೀರ್ವಾದ ಕಾಣ್ತಾರೆ. ಯಾಕಂದ್ರೆ ದೇವರ ಮಾತು ಹೇಳೋದು ಬರುತ್ತಂದ್ರೆ ನಿನ್ನ ನಾಲಿಗೆಯಲ್ಲಿ ಜೀವ ಮರಣ ಇದೆ, ಅದನ್ನ ಏನು ನುಡಿತೀಯೋ ಅದನ್ನೇ ನೀನು ತಿಂತೀಯ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ನೀನು ಬಾಯಿನಲ್ಲಿ ಒಳ್ಳೆದೇ ನುಡಿದ್ರೆ ಒಳ್ಳೆದೇ ತಿಂತೀಯ, ಕೆಟ್ಟದನ್ನು ನುಡಿದ್ರೆ ಕೆಟ್ಟದೇ ತಿಂತೀಯ. ಹಾಲೆಲೂಯ ಸ್ತೋತ್ರ. ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಮಂಜುಷ ಇಳಿದು ಬರಬೇಕು. ಮಂಜುಷ ಇಳಿಯೋದಲ್ಲ, ಆಶೀರ್ವಾದ ಕಾಣಲ್ಪಡಬೇಕು. ಒಬ್ಬದೇವನ ಮನೆಯಲ್ಲಿ ಬರೇ 3 ತಿಂಗಳು 1 ವರ್ಷ ಇದ್ದಾಗ ಎಷ್ಟು ಸಮೃದ್ಧಿ ಅವನ ಜೀವಿತದಲ್ಲಿ ಕಾಣಲ್ಪಡ್ತು. ದಾವೀದನಿಗೆ ಹೊಟ್ಟೆ ಕಿಚ್ಚು ಬಂತು. ಒಬ್ಬದವನ ಮನೆಯಲ್ಲಿ ಆಶೀರ್ವಾದ ಕಾಣ್ತಾ ಇದೆಯಲ್ಲ, ಮಂಜುಷ ಎತ್ಕೊಂಡು ನಾನು ಮಂಜುಷ ತಗೊಂಡ್ಬರ್ಬೇಕಂತ ಸಿದ್ಧ ಮಾಡಿ ಮತ್ತೆ ಅವನು ಮಂಜುಷನ ಎತ್ಕೊಂಡ್ಬಂದ. ಹಾಲೆಲೂಯ ಸ್ತೋತ್ರ. ಬರೇ 3 ತಿಂಗಳು ಒಬ್ಬದವನ ಮನೆಯಲ್ಲಿ ಬಿಟ್ಟರು. ಆದರೆ 20 ವರ್ಷ ಅಭಿನವನ ಮನೆಯಲ್ಲಿ ಯಾವ ಕಾರ್ಯನೂ ನಡೀಲಿಲ್ಲ. ಆ ಮಂಜುಷ ಇದ್ದಂಗೆ ಇದೆ, ಅವರು ಇದ್ದಂಗೆ ಇದ್ದಾರೆ. ಅವ್ರ ಜೀವನ ಬದಲಾಗಲಿಲ್ಲ, ಅವ್ರದ್ದು ಚರಿತ್ರೆ ರೂಪಿಸಲಿಲ್ಲ, ಏನಾಗಲಿಲ್ಲ. ಯಾವಾಗ ಒಬ್ಬದೇವನ ಮನೆಯಲ್ಲಿ 3 ತಿಂಗಳು ಬಂತೋ ಅವನ ಜೀವಿತದಲ್ಲಿ ಅಭಿವೃದ್ಧಿ ಎಲ್ಲ ಸಮೃದ್ಧಿ ಕಾಣಲ್ಪಡ್ತು. ಎಲ್ಲ ಕಾರ್ಯಗಳು ಅವನ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡ್ತು. ಮಂಜುಷ ಇರಬೇಕಂದ್ರೆ ನಾವು ಹೆಂಗೆ ಸಿಕ್ಕಂಗೆ ಜೀವಿಸೋಕ್ಕಾಗಲ್ಲ. ನಮ್ಮ ಜೀವನ ಬದಲಾವಣೆ ಕಾಣಲ್ಪಡಬೇಕು. ನಮ್ಮ ಶರೀರ ಇಚ್ಛೆಗಳು ಕೆತ್ತಲು ಪಡಬೇಕು. ನಾನು ನನ್ನದು ನಂದು ಅನ್ನೋದೆಲ್ಲ ಕಾರ್ಯಗಳು ದೇವರು ತೆಗೆದಾಕಲ್ಲ ಪಡಬೇಕು.
ಪಡಬೇಕು. ಯಾವಾಗ ನೀನು ತೆಗೆದು ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ನೀನು ಸಮರ್ಪಿಸ್ತೀಯೋ ಆವಾಗ ದೇವರಾಗಿ ನೀನು ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡ್ತಾರೆ. ಯಾವಾಗ ಹಾಲೆಲೂಯ ಸ್ತೋತ್ರ ನಾನು ಗೊತ್ತು, ನನಗೆಲ್ಲ ಗೊತ್ತು, ನನ್ನ ಜೀವಿತದಲ್ಲಿ ಎಲ್ಲ ಅದ್ಭುತ ಕಾಣುತ್ತೆ, ನನಗೆಲ್ಲ ಬಿಡುಗಡೆ ಕಾಣುತ್ತೆ ಅಂತ ನೀವು ಯಾವಾಗ ಹೇಳ್ತಿರೋ ಆವಾಗ ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯಲ್ಲ. ಯಾವಾಗ ದೇವರ ಕಾರ್ಯ ನಡೆಯಲ್ಲ ಪಡಬೇಕಂದ್ರೆ ನಿನ್ನನ್ನೇ ನೀನು ತಗ್ಗಲ ಪಡಬೇಕು. ಯಾವಾಗ ನಾನು ಹಂಬಲ್ ಆಗ್ತೀನೋ, ಯಾವಾಗ ನಾನು ತಗ್ಗಲ ಪಡ್ತೀನೋ ಆವಾಗಲೇ ದೇವರ ಹಾಲೆಲೂಯ ಸ್ತೋತ್ರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಕಾಣಲ್ಪಡೋದು, ಬಿಡುಗಡೆಗಳು ಕಾಣಲ್ಪಡೋದು. ಇವತ್ತು ನಿಮ್ಮ ಜೀವಿತದಲ್ಲಿ ಇವತ್ತು ಎಲ್ಲ ಏನಾದರೂ ಹೃದಯದಲ್ಲಿ ಏನಾದರೂ ಕಾರ್ಯಗಳು ಬಂದಿದ್ರೆ ಇವತ್ತು ಅದನ್ನು ತೆಗೆದಾಕ್ರಿ. ಕರ್ತನ ಮೇಜೆಗೆ ಹೋಗಿದ್ದ ಮುಂಚೆ ಅದನ್ನೆಲ್ಲ ತೆಗೆದಾಕ್ರಿ. ಮನುಷ್ಯ ಪ್ರತಿಯೊಂದು ಹೃದಯದಲ್ಲೂ ದೇವರ ಹಾಲೆಲೂಯ ಸ್ತೋತ್ರ ಬರ್ತಾರೆ. ಹಾಲೆಲೂಯ ಸ್ತೋತ್ರ ಹಳೆಯ ಮುಡುಕದಲ್ಲಿ ಮಂಜುಷ ಆದರೆ ಹೊಸ ಮುಡುಕಲ್ಲಿ ಏನಾಗಿರುತ್ತೆ, ನಮ್ಮ ಹೃದಯನೇ ಏನಾಗಿದೆ, ದೇವರ ಮಂಜುಷವಾಗಿದೆ. ಹಾಲೆಲೂಯ ಸ್ತೋತ್ರ, ನಮ್ಮ ಹೃದಯನೇ ದೇವರ ಮಂಜುಷ ಆಗಿದೆ. ಈ ಹೃದಯದಲ್ಲಿ ದೇವರು ಇಳಿಯಲ ಪಡಬೇಕಂದ್ರೆ ಕೆಲವೊಂದು ಕಾರ್ಯಗಳು ನಾವು ಮಾಡಲು ಪಡಬೇಕು. ಈ ಶಕ್ತಿ ದುರಾತ್ಮನು ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡಬಾರ್ದು, ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣಲ್ಪಡಬಾರ್ದು ಅಂತ ಅವನು ವಿರೋಧವಾಗಿ ನಿಲ್ತಾನೆ. ಕಳೆದ ವಾರ ನಮಗೆಲ್ಲರಿಗೂ ಗೊತ್ತು, ಮಾನಸ ಸಹೋದರಿ ಸಿಸ್ಟರ್ ಜೀವಿತದಲ್ಲಿ ಏನಾಯಿತು ಅಂತ. ಅದನ್ನು ಒಡೆದು ಆಚೆ ಹಾಕಿದಾಗ ಈ ವಾರದಲ್ಲಿ ಅವಳು ಕುತ್ಕೊಂಡು ಅನೇಕ ಕಾರ್ಯಗಳು, ಪರಿಶುದ್ಧಾತ್ಮನ ಅನೇಕ ರೆವಲ್ಯೂಷನ್ಸ್ ಅವಳ ಜೀವಿತದಲ್ಲಿ ಉಂಟಾಯಿತು, ಅನೇಕ ಅದ್ಭುತಗಳು ದೇವರು ಮಾಡಿದ್ರು. ಅಂದರೆ ಹಾಲೆಲೂಯ ಸ್ತೋತ್ರ ನಮ್ಮ ಹೃದಯನ ಏನಾಗಿರಬೇಕು, ದುಷ್ಟನಿಂದ ದೂರ ಹೋಗಿರಬೇಕು. ಯಾವಾಗ ಹಾಲೆಲೂಯ ಪರಿಶುದ್ಧಾತ್ಮನ ಇಳಿದು ಬರಬೇಕು ಹೃದಯದಲ್ಲಿ, ಈ ಹಾಲೆಲೂಯ ಸ್ತೋತ್ರ ದುರಾತ್ಮನ ಹೋಗಿರಬೇಕು. ಹಾಲೆಲೂಯ ಸ್ತೋತ್ರ ಈ ದುರಾತ್ಮನ ಏನು ಮಾಡ್ತಾನೆ ಗೊತ್ತಾ, ಆಶೀರ್ವಾದ ಕಾಣಲ್ಪಡಬಾರ್ದು, ಬಿಡುಗಡೆ ಕಾಣಲ್ಪಡಬಾರ್ದು ಅಂತ ವಿರೋಧವಾಗಿ ಬಂದು ಏನು ಮಾಡ್ತಾನೆ, ನಿಂತು ವಾದಿಸ್ತಾನೆ. ಹಾಲೆಲೂಯ ಸ್ತೋತ್ರ ಪರಿಶುದ್ಧಾತ್ಮನ ಇಳಿದು ಬರಬೇಕು. ಯಾವಾಗ ಪರಿಶುದ್ಧಾತ್ಮನ ಇಳಿದು ಬರ್ತಾನೋ ಆವಾಗ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ಅವನಿಗೆ ಗೊತ್ತು, ಹಾಲೆಲೂಯ ಸ್ತೋತ್ರ ನೀನು ಒಂದು ಸತಿ ಪರಿಶುದ್ಧಾತ್ಮನ ನಿನ್ನ ಮೇಲೆ ಇಳಿದು ಬಂತು ಅಂದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ, ನಿನ್ನ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ನೀನು ಹಾಲೆಲೂಯ ಸ್ತೋತ್ರ ಏನು ಮಾಡ್ತೀಯ, ಅವನ ತಲೆ ಮೇಲೆ ಕಾಲು ಇಡ್ತೀಯ ಅಂತ ಅವನಿಗೆ ಗೊತ್ತು. ಅದಕ್ಕೆ ಅವನು ಏನು ಮಾಡ್ತಾನೆ, ನಿನ್ನ ತಲೆ ಮೇಲೆ ಅವನ ಕಾಲು ಇಡ್ತಾನೆ. ಹಾಲೆಲೂಯ ಸ್ತೋತ್ರ ಅದಕ್ಕೆ ಯಾವಾಗಲೂ ನಾವು ಅವನಿಗೆ ಬಿಟ್ಕೊಡಬಾರ್ದು. ಅಂದರೆ ಶರೀರ ಜಜ್ಜಲ ಪಡಬೇಕು. ಈ ದುರಾತ್ಮ ಬರೋದು ನಮ್ಮ ಶರೀರ ಹಾಲೆಲೂಯ ಸ್ತೋತ್ರ ಮುಂದೆ ಬರ್ತಾನೆ. ಯಾವಾಗ ಶರೀರ ಹೇಳ್ದಂಗೆ ನಾವು ಕೇಳ್ತಿರೋ ಆವಾಗ ಹಾಲೆಲೂಯ ಸ್ತೋತ್ರ ಏನಾಗುತ್ತೆ, ಅವನಿಗೆ ಬಾಗಿಲು ತಕ್ಕೊಟ್ಟಂಗೆ ಆಗುತ್ತೆ. ಅವನು ಆರಾಮಾಗಿ ಬಂದು ನುಗ್ಗುತ್ತಾನೆ. ನುಗ್ಗಿದಾಗ ಏನಾಗುತ್ತೆ, ಹಾಲೆಲೂಯ ಸ್ತೋತ್ರ ಅಲ್ಲಿ ಪರಿಶುದ್ಧಾತ್ಮನ ಇರಲ್ಲ, ಅಲ್ಲಿ ಏನಿರುತ್ತೆ, ಹಾಲೆಲೂಯ ಸ್ತೋತ್ರ ದುರಾತ್ಮ ಇರುತ್ತೆ. ಈ ದುರಾತ್ಮ ಹಾಲೆಲೂಯ ಸ್ತೋತ್ರ ಬರೋದು ಗೊತ್ತೇ ಆಗಲ್ಲ. ಹೋಗ್ಬೇಕಾದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಬರೋದು ಗೊತ್ತೇ ಆಗಲ್ಲ. ಅದೇ ಪರಿಶುದ್ಧಾತ್ಮನ ಹೋಗೋದು ಯಾರಿಗೂ ಗೊತ್ತಾಗಲ್ಲ, ಪರಿಶುದ್ಧಾತ್ಮನ ಬರೋದು ಗೊತ್ತಾಗುತ್ತೆ, ಪರಿಶುದ್ಧಾತ್ಮನ ಹೋಗೋದು ಯಾರಿಗೂ ಗೊತ್ತಾಗಲ್ಲ. ಹಾಲೆಲೂಯ ಸ್ತೋತ್ರ ವಿಚಿತ್ರವಾಗಿರುತ್ತೆ. ಹಾಲೆಲೂಯ ಯಾವಾಗ ನಾವು ಹಾಲೆಲೂಯ ಸ್ತೋತ್ರ ಶರೀರನ ಯಾವಾಗ ನಾವು ಜಜ್ತಿರೋ ಆವಾಗ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯುತ್ತೆ. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಉಪವಾಸ ಏನು ಮಾಡಲು ಪಡಬೇಕಂದ್ರೆ ಫಸ್ಟ್ ನಮ್ಮ ಶರೀರ ಜಜ್ಜಲ್ ಪಡ್ತೀರಿ, ಶರೀರದಲ್ಲಿ ನಾವು ಕಾರ್ಯಗಳು ಜಜ್ಜಲ್ ಪಡ್ತೀರಿ. ನಮಗೆ ಗೊತ್ತಿಲ್ಲದ ಅನೇಕ ಕಾರ್ಯಗಳು ಇರುತ್ತೆ, ತಂದೆ ತಾಯಿ ಪೂರ್ವಾಂತಗಳು ಮಾಡಿದ ಕಾರ್ಯಗಳು, ತಲೆಮಾರದ ಬಂದಿರೋ ಶಾಪಗಳು ಇರುತ್ತೆ. ಅದು ಯಾವಾಗಲೂ ಇಮ್ಮಿಡಿಯೇಟಾಗಿ ಹೋಗಲ್ಲ. ಯಾವಾಗ ನಾನು ಉಪವಾಸ ತಗೊಂಡು ಹಾಲೆಲೂಯ ಸ್ತೋತ್ರ ದೇವರನ್ನೆಲ್ಲ ಮೊರೆ ಇಟ್ಟು, ದೇವರೇ ನನ್ನನ್ನು ಆಶೀರ್ವಾದ ಮಾಡು ಅಂತ ನಾವು ಮೊರೆ ಇಡ್ತಿರೋ ಆವಾಗಲೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ಜಾಬೇಜಿನ ನನ್ನ ಜೀವಿತದಲ್ಲಿ ತುಂಬ ಹಾಲೆಲೂಯ ಸ್ತೋತ್ರ ಆಶ್ಚರ್ಯ ಪಡೋದ ಕಾರ್ಯಗಳು. ಅವನು ಏನಾಗಿದ್ದ, ವೇದನ ಪುತ್ರ ಆಗಿದ್ದ. ತನ್ನ ಸ್ವಂತ ತಾಯಿತನನ ಏನಾಗಿತ್ತು, ಈ ವೇದನ ಪುತ್ರ ಅಂತ ತೆರೆ ಬಿಟ್ಟು ನೀನು ಹುಟ್ಟಿದ್ದು ನನಗೆ ಶಾಪ ಅಂತ ಅವನಿಗೆ ಹೆಸರಿಕ್ಕೆ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾರೆ, ಅವನ ಆಚೆ ಹಾಕ್ತಾರೆ. ಈ ಜಾಬೇಜನ್ ಏನು ಮಾಡ್ತಾನೆ ಗೊತ್ತಾ, ಯಾರ ಸಂಬಂಧಿತರದ್ದು ಹೋಗ್ಲಿಲ್ಲ, ಸ್ನೇಹಿತರ ಹೋಗ್ಲಿಲ್ಲ, ಯಾರ ಹತ್ರನೂ ಹೋಗ್ಲಿಲ್ಲ. ಇವನು ಹೋಗಿದ್ದು ಒಂದೇ ಒಂದು ಇಸ್ರಾಯೇಲ್ ಆದ ದೇವರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ದೇವರೇ ನೀನು ನನ್ನನ್ನು ಆಶೀರ್ವಾದ ಮಾಡಿಲ್ಲ, ನಾನು ನಿನ್ನನ್ನು ಬಿಡಲ್ಲ. ಇವತ್ತು ನೀನು ನನ್ನನ್ನು ಆಶೀರ್ವಾದ ಮಾಡಿಲ್ಲ, ನಾನು ನಿನ್ನನ್ನು ಬಿಡಲ್ಲ. ಹಾಲೆಲೂಯ ಸ್ತೋತ್ರ ಅಂದಾಗ ಅವನ ಚರಿತ್ರೆನೇ ದೇವರು ಬದಲಾಯಿಸಲ್ಲ ಪಡ್ಬಿಟ್ರು. ಇವತ್ತು ಒಂದು ಪಕ್ಷ ನಿಮ್ಮನ್ನು ಹೇಳ್ತಾ ಇರ್ಬೋದು, ನಿಂದಿಸಿ ಹೇಳ್ತಾ ಇರ್ಬೋದು, ನೀನು ಹುಟ್ಟಿದ್ದು ನನಗೆ ಶಾಪ, ನೀನು ಹುಟ್ಟಿದ್ದು ನನ್ನ ಕುಟುಂಬದಿಂದ ಹಾಲೆಲೂಯ ಸ್ತೋತ್ರ ಭಯಂಕರವಾದ ಕಾರ್ಯಗಳು ಬಂತು, ಶಾಪಗಳು ಬಂತು, ನೀನು ಹುಟ್ಟಿದೆ ನನಗೆ ಏನಂತಾರೆ ದುರಾಶಲೆ, ನೀನು ಹುಟ್ಟಿದೆ ನನ್ನಿಂದ ಏನಂತಾರನ್ನ ತಲೆನೋವಲ್ಲ, ದರಿದ್ರ. ಹುಟ್ಟಿದಾಗೆ ನಾನು ಎಲ್ಲ ಕಳ್ಕೊಂಬಿಟ್ಟೆ, ನೀನು ಹುಟ್ಟಿದಾಗ ಎಲ್ಲ ನನ್ನ ಜೀವಿತದಲ್ಲಿ ಹಾಳಾಗೋಯ್ತು, ನೀನು ಹುಟ್ಟಿದಾಗೆ ನನ್ನ ಜೀವಿತದಲ್ಲಿ ಎಲ್ಲ ನಷ್ಟ ಅನುಭವಿಸಿದೆ ಅಂತ ಇವತ್ತು ಹೇಳ್ತಾ ಇರ್ಬೋದು. ಚಿಂತಿಸ್ಬೇಡ್ರಿ, ಕೂತ್ಕೊಂಡು ದೇವರನ್ನ ಪ್ರಾರ್ಥಿಸಿದಾಗ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಲ್ಪಡುತ್ತೆ. ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಉಪವಾಸದಿಂದ ಪ್ರಾರ್ಥನೆಯಿಂದ ಮಾಡಿದ್ರೆ ಈ ಜಾತಿ ನಮ್ಮಿಂದ ಬಿಟ್ಟು ಹೋಗುತ್ತೆ, ಇಲ್ಲಾಂದ್ರೆ ಈ ಜಾತಿ ನಮ್ಮಿಂದ ಬಿಟ್ಟು ಹೋಗಲ್ಲ. ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ 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 ಇದ್ರೆ ಒಂದೊಂದೇ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರುತ್ತೆ. ಮಂಡ
ಆತ್ಮಿಕ ಮಂಡದಲ್ಲಿ ದೇವರು ನಮಗಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಒಂದೊಂದೇ ಕಾರ್ಯಗಳು ಎಲ್ಲ ದೇವರು ತೆಗೆದಾಕಿ ನಮ್ಮ ಆಶೀರ್ವಾದವಾಗಿ ನಡೆಸ್ತಾ ಇರ್ತಾರೆ. ಹಾಲೆಲೂಯ ಸ್ತೋತ್ರ. ಅನೇಕ ವರ್ಷದಿಂದ ನಾನು ಯಾವಾಗಲೂ ಬೆಳೆದ 21 ವರ್ಷ ಅಥವಾ 21 ದಿವಸ ವರ್ಷ ನಾನು ಹಾಲೆಲೂಯ ಸ್ತೋತ್ರ ಉಪವಾಸ ತಗೊಂತಾ ಇದ್ದೆ. ಆದರೂ ನಾನು ಕೇಳ್ತಾ ಇದ್ದೆ, ಏನು ದೇವರೇ ನನ್ನ ಜೀವಿತದಲ್ಲಿ ಇನ್ನೂ ಆಗ್ತಾ ಇಲ್ಲಲ್ಲ ಕಾರ್ಯ, ನಾನು ಇದ್ದಾಗೇ ಇದ್ದೀನಿ, ಸನ್ನಿಧಿನಲ್ಲಿ ಎಲ್ಲ ಕಾರ್ಯಗಳು ನಾನು ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ನಿಷ್ಠವಾಗಿ ನಾನು ಮಾಡ್ತಾ ಇದ್ದೀನಿ, ಆದರೂ ನಾನು ಇಲ್ಲೇ ಇದ್ದೀನಿ ಅಂದಾಗ ನನಗೆ ಗೊತ್ತಿದ್ದಿಲ್ಲ ಅವತ್ತು ನಾನು ತಗೊಂಡಿದ್ದ ಬೆಲೆ ಕೆತ್ತಿದ್ದು ಇವತ್ತು ದೇವರು ತಂದು ನಿಲ್ಲಿಸ್ತಾ ಇದ್ದಾರೆ ಅಂತ. ಹಾಲೆಲೂಯ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲೂ ಬೆಲೆ ಕೆತ್ತಲ ಪಡಬೇಕು. ನಿನ್ನ ಜೀವಿತದಲ್ಲಿ ಇವತ್ತು ಅನೇಕರು ಹೇಳ್ತಾ ಇರ್ಬೋದು, ನಿನ್ನ ಮುಖ ನೋಡಿ ಹೇಳ್ತಾ ಇರ್ಬೋದು, ನೀನು ಹುಟ್ಟಿದೆ ನನಗೆ ದರಿದ್ರ, ನಿನ್ನಿಂದ ನನ್ನ ಕುಟುಂಬ ತಲೆ ಎತ್ತಕ್ಕಾಗ್ತಾ ಇಲ್ಲ, ನೀನು ಏನಕ್ಕೆ ಹುಟ್ಟಿದೆ ಅಂತ ಇವತ್ತು ಅನೇಕರು ಶಾಪ ನುಡ್ದಿರ್ಬೋದು. ಬೇಡ, ಹಾಲೆಲೂಯ ಸ್ತೋತ್ರ. ಚಿಂತಿಸ್ಬೇಡ್ರಿ, ದೇವರು ನಮಗಾಗಿ ಇದ್ದಾರೆ. ನಿನ್ನ ತಂದೆ ತಾಯಿ ನಿನ್ನ ತೊರೆ ಬಿಟ್ಟಿರ್ಬೋದು, ಸಂಬಂಧಿಕರು ತೊರೆ ಬಿಟ್ಟಿರ್ಬೋದು, ಅವ್ರಿಗಾಗಿ ಕೂತ್ಕೊಂಡು ನೀನು ಪ್ರಾರ್ಥಿಸಿದಾಗ ದೇವರು ನಿನ್ನ ಸನ್ನಿಧಿಯಲ್ಲಿ ಇಳಿದು ಬರ್ತಾರೆ. ಹಾಲೆಲೂಯ ಸ್ತೋತ್ರ. ಅದನ್ನು ಬಿಟ್ಬಿಟ್ಟು ನೀನು ಹಾಲೆಲೂಯ ಸ್ತೋತ್ರ ಮತ್ತೊಬ್ಬರಿಗೆ ಹೋಗಿ ಹೇಳೋದು, ಮತ್ತೊಬ್ಬರ ಜೀವಿತದಲ್ಲಿ ಹೋಗಿ ಸಂಗಾಳಾಗೋದು, ನನ್ನ ಜೀವಿತ ಹಿಂಗಾಯ್ತು, ನನ್ನ ಜೀವಿತ ಹಂಗಾಗೋಯ್ತು ಅಂತ ಮತ್ತೊಬ್ಬರಿಗೆ ಗೊತ್ತು ಹೇಳೋಕ್ಕಿಂತ ದೇವರ ಸನ್ನಿಧಿಯಲ್ಲಿ ಕುತ್ಕೋ, ನೀನು ದೇವರ ಸನ್ನಿಧಿಯಲ್ಲಿ ಹೇಳು. ನೀನು ಹಾಲೆಲೂಯ ಸ್ತೋತ್ರ. ಪ್ರಾರ್ಥನೆ ಮನೆಯಲ್ಲಿ ಹೋಗಿ ಹಾಲೆಲೂಯ ಸ್ತೋತ್ರ ಬಾಗ್ಲಾಕೋ, ಯಾರು ಇರಬಾರ್ದು. ನೀನು ದೇವರ ಹಾಲೆಲೂಯ ಸ್ತೋತ್ರ ಇದ್ದು ಪ್ರಾರ್ಥಿಸ್ತಾ ಇರ್ಬೇಕಾದ್ರೆ ನಿನ್ನ ಮಧ್ಯದಲ್ಲಿ ದೇವರು ಖಂಡಿತ ಇಳಿದು ಬರ್ತಾರೆ. ಹಾಲೆಲೂಯ. ಅದು ಬಿಟ್ಟು ಮನುಷ್ಯರ ತ ಹೋಗಿ ಅವ್ರ ಸಂಬಂಧಿತ ಹೋಗಿ ಅವನ ಸ್ನೇಹಿತರ ಹೋಗಿ ನೀನು ಕೊರತೆಗಳು ಹೇಳ್ಕೊಂಡ್ರೆ ಅವನು ಏನು ಮಾಡ್ತಾನೆ, ನಿನ್ನ ಕೊರತೆಗಳೆಲ್ಲ ಬಳಿನೇ ತಗೊಂಡೋಗಿ ನಿನಗೆ ಅದನ್ನು ತಿರುಮಂತರ ಆಗ್ತಾನೆ. ಹಾಲೆಲೂಯ ಸ್ತೋತ್ರ. ಅದನ್ನು ಬಿಟ್ಟು ನೀನು ದೇವರ ಸನ್ನಿಧಿಯಲ್ಲಿ ಹೋಗಿ ಕುತ್ಕೊಂಡು ನೀನು ಯಾವಾಗ ನೀನು ಪ್ರಾರ್ಥಿಸ್ತೀಯೋ ಆವಾಗ ದೇವರು ನಿನ್ನ ಮಧ್ಯದಲ್ಲಿ ಇಳಿದು ಬಂದು ನಿನ್ನನ್ನು ಮೇಲೆ ಎತ್ತುವ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಪ್ರತಿಯೊಂದು ಜೀವಿತದಲ್ಲಿ ಒಂದು ಫಲ ಕೊಡೋರಾಗಿ ನೀನು ಪಡಬೇಕು. ಹಾಲೆಲೂಯ ಸ್ತೋತ್ರ. ಫಲ ಕೊಡಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ, ಹಾಲೆಲೂಯ ಸ್ತೋತ್ರ. ನಮ್ಮ ಯೇಸು ನಮಗೆ ಬೇಕಾದ ಗೊಬ್ಬರ, ನಮಗೆ ಬೇಕಾದ ನೀರು, ನಮಗೆ ಬೇಕಾದ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ತಾ ಇರ್ತಾರೆ. ಅಂದರೆ ನೀನು ಏನಕ್ಕಾಗಿ ಕೊರತೆ ಬಿಡ್ತಾ ಇದೆಯಾ, ನಿನಗೆ ಕೆಲಸ ಬೇಕು, ಪ್ರಮೋಷನ್ ಬೇಕು, ನಿನಗೆ ಯಾವ ಕಾರ್ಯಗಳು ಬೇಕು ಅಂದರೆ ಎಲ್ಲವನ್ನು ದೇವರು ಸ್ವೀಕರಿಸ್ತಾ ಇರ್ತಾನೆ, ಎಲ್ಲವನ್ನು ಕೊಡ್ತಾ ಇರ್ತಾನೆ. ಆದರೆ ದೇವರಿಗಾಗಿ ನನಗಾಗಿ ನೀನು ಏನು ಮಾಡ್ತಾ ಇದೆಯಾ ಅಂತ ದೇವರು ಕೇಳಲ್ಪಡ್ತಾರೆ. ಹಾಲೆಲೂಯ ಸ್ತೋತ್ರ. ಅಂದರೆ ನೀನು ಒಳ್ಳೆ ಫಲ ಕೊಡೋರಾಗಿರ್ಬೇಕು, ಕಹಿಯಾದಲ್ಲ, ಒಳ್ಳೆ ಸಿಹಿಯಾದ ಫಲ ನೀನು ಕೊಡಲೇಬೇಕು. ಅಂದರೆ ನೀನು ನಿನಗಾಗಿ ದೇವರು ಏನು ಕಾರ್ಯ ಇಟ್ಟಿದ್ದಾರೋ ಆ ಕಾರ್ಯದಲ್ಲಿ ನಿನ್ನ ನೆಲೆ ನಿಲ್ಲಲೇಬೇಕು. ಅದನ್ನು ಬಿಟ್ಟು ಎಡಗಾಗಿ ಬರಗಾಗಿ ತಿರುಗಿದ್ರೆ ದೇವರು ಏನು ಮಾಡ್ತಾರೆ ಗೊತ್ತಾ, ದೇವರ ಕೋಪ ಬರುತ್ತೆ, ಬೆಂಕಿ ಹಾಕಲ್ಪಡುತ್ತಾರೆ. ಹಾಲೆಲೂಯ ಸ್ತೋತ್ರ. ಅದನ್ನು ಆದಂಗೆ ನಾವು ಒಳ್ಳೆ ಫಲ ಕೊಡೋರಾಗಿ ಪಡಬೇಕು. ಅಂದರೆ ನಮ್ಮ ಶರೀರ ಜಜ್ಜಲ್ ಪಡಬೇಕು. ಯಾವಾಗ ನಾವು ಶರೀರ ಜಜ್ಜಲ್ ಪಡ್ತಿರೋ ಪರಿಶುದ್ಧಾತ್ಮನ ಅಲ್ಲಿ ಇಳಿದು ಬರ್ತಾನೆ, ಪರಿಶುದ್ಧಾತ್ಮ ನಮ್ಮನ್ನು ನಡೆಸ್ತಾರೆ, ಪರಿಶುದ್ಧಾತ್ಮನ ನಮ್ಮ ಕಾರ್ಯದಲ್ಲಿ ಅದ್ಭುತಗಳು ಮಾಡ್ತಾರೆ. ಯಾವಾಗ ನಮ್ಮ ಪರಿಶುದ್ಧಾತ್ಮನ ನಮ್ಮ ಸಂಗಡದಲ್ಲಿ ಇಳಿದು ಬರ್ತಾರೋ ಯಾವ ದುರಾತ್ಮಗಳಾಗಲಿ ಯಾವ ಶಕ್ತಿಗಳಾಗಲಿ ಮುಟ್ಟಕ್ಕೆ ಅಧಿಕಾರ ಇಲ್ಲ. ಹಾಲೆಲೂಯ. ಯಾವ ದುರಾತ್ಮಗಳು ಮುಟ್ಟಕ್ಕೆ ಅಧಿಕಾರ ಇಲ್ಲ. ಯಾವಾಗ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ನಮ್ಮ ಸಂಗಡ ಇಳಿದು ಬಂದು ನಮ್ಮ ಹೃದಯದಲ್ಲಿ ವಾಸಿಸ್ತಾರೋ ಎಲ್ಲ ಶಕ್ತಿಗಳು ಮನಗಾಲು ಮರ್ಚಲ ಪಡಬೇಕು. ಹಾಲೆಲೂಯ ಸ್ತೋತ್ರ. ದೇವರಿಗೆ ಯಾರು ವಿರೋಧವಾಗಿ ಎದ್ದು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಆತನ ಒಬ್ಬನೇ ಕರ್ತನಾಗಿದ್ದಾನೆ, ಆತನ ಒಬ್ಬನೇ ರಾಜನಾಗಿದ್ದಾನೆ. ಆತನ ನಾಮಕ್ಕೆ ಎಲ್ಲ ಮನಕಾಲು ಮಚ್ಚಲ ಪಡಬೇಕು. ಹಾಲೆಲೂಯ. ಎಸ್, ಪರಿಶುದ್ಧಾತ್ಮನ ಇಳಿದು ಬರಬೇಕು. ಪರಿಶುದ್ಧಾತ್ಮನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲ್ಲ ಪಡಬೇಕು. ಯಾವಾಗ ಪರಿಶುದ್ಧಾತ್ಮನ ಇಳಿದು ಬರ್ತಾರೋ, ಯಾವಾಗ ಪರಿಶುದ್ಧಾತ್ಮನ ನಿಮ್ಮ ಜೀವಿತದಲ್ಲಿ ಕಾರ್ಯ ನಡೆಯುತ್ತೋ ಎಲ್ಲ ಶಕ್ತಿಗಳು ಎಲ್ಲ ಶಾಪಗಳು ಮರೆಯಾಗಿ ಹೋಗುತ್ತೆ. ಹಾಲೆಲೂಯ. ನಿಮ್ಮ ಭವಿಷ್ಯಕ್ಕೆ ವಿರೋಧವಾಗಿ ನಿನ್ನ ಭವಿಷ್ಯಕ್ಕೆ ತಾಂಡವಾಡ್ತಾ ಇರುವ ಎಲ್ಲ ದುರಾತ್ಮಗಳು ಕೀಳಣಗುತ್ತೆ. ಹಾಲೆಲೂಯ. ನಿನಗೆ ತಲೆ ಎತ್ತದಂಗೆ ಹಾಲೆಲೂಯ ತಲೆ ಮೇಲೆ ಕುತ್ಕೊಂಡು ನೀನು ಆಳ್ವಿಕೆ ಮಾಡ್ತಾ ಇದೆಯಲ್ಲ, ಯಾವಾಗ ಪರಿಶುದ್ಧಾತ್ಮನ ನಿನ್ನ ಕಾರ್ಯ ಬಿಡ್ತೀಯೋ, ಯಾವಾಗ ಪರಿಶುದ್ಧಾತ್ಮನ ನಿನ್ನ ಮೇಲೆ ಇಳಿದು ಬರ್ತಾನೋ ಆ ದುರಾತ್ಮ ಎಲ್ಲ ನಡಿಗೆ ಓಡೋಗುತ್ತೆ. ಹಾಲೆಲೂಯ. ಶರಬರಬಲ ಶಂಬರಬರಬರಬರಬರ ಹದಲಮಲ ಶಬರಬರಬರಬರ. ಎಸ್, ಪರಿಶುದ್ಧಾತ್ಮನ ಕಾರ್ಯ ನಡೆಯಲ್ಲ ಪಡಬೇಕು. ಈ ಪರಿಶುದ್ಧಾತ್ಮನ ಹಾಲೆಲೂಯ ದೇವರು ಏನಕ್ಕೆ ಕೊಟ್ಟಿದ್ದು ಗೊತ್ತಾ, ನಮ್ಮ ಸಹಾಯ ಮಾಡೋಕ್ಕೆ, ನಮಗೊಂದು ಹೆಲ್ಪರ್ ಆಗಿ ದೇವರು ಹಾಲೆಲೂಯ ಇವತ್ತು ನಮ್ಮ ಮಧ್ಯದಲ್ಲಿ ಬಿಟ್ಟೋಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಏನಕ್ಕೆ? ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾದ ಮಾಡೋದು ಇದೇ ಪರಿಶುದ್ಧಾತ್ಮನು. ಯಾವಾಗ ನೀನು ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀಯೋ ಆವಾಗ ದೇವರ ಕಾರ್ಯ
ನೆರವೇರುತ್ತೆ. ಆವಾಗ ದೇವರ ಅದ್ಭುತಗಳು ಕಾಣಲ್ಪಡುತ್ತೆ. ನೀನು ಫಸ್ಟ್ ಕುತ್ಕೊಂಡಾಗ ಈ ದುರಾತ್ಮ ಏನು ಮಾಡುತ್ತೆ ಗೊತ್ತಾ, ನಿದ್ದೆ ತಂದಾಗುತ್ತೆ. 10 ನಿಮಿಷನೂ ಮಾತ್ರ ಪ್ರಾರ್ಥನೆ ಮಾಡಕ್ಕೆ ಬಿಡಲ್ಲ. ನಿಂಗೆ ಯಾವಾಗ ನಿನ್ನ ಮೇಲೆ ಒಂದು ಪರಿಶುದ್ಧಾತ್ಮನ ಇಳಿದು ಬರುತ್ತೋ ಆವಾಗ ನಿನ್ನ ಜೀವಿತದಲ್ಲಿ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ ಹೋದ್ರೂ ನಿನಗೆ ಗೊತ್ತಾಗಿರಲ್ಲ. ಆ ಥರ ಕಾರ್ಯಗಳು ದೇವರು ಮಾಡ್ತಾರೆ. ಹಾಲೆಲೂಯ. ಈ ಕಾರ್ಯಗಳು ಒಂದೇ ಸತಿ ನಿನ್ನ ಜೀವನದಲ್ಲಿ ಫಸ್ಟ್ ನೀನು ಹೋರಾಟ ಮಾಡಬೇಕು. ಮೈಂಡ್ ಇದೆ, ಏನಂತಾರೆ, ಮೈಂಡ್ ಇದೆ ಬ್ಯಾಟಲ್ ಫೀಲ್ಡ್. ಅಂದರೆ ನಿನ್ನ ಮನಸ್ಸು ಏನಾಗುತ್ತೆ, ಯುದ್ಧ ರಂಗ ಆಗಿರುತ್ತೆ. ಫಸ್ಟ್ ನೀನು ಕುತ್ಕೊಂಡಾಗ ಯಾರೇ ಆಗಿರಲಿ, ಫಸ್ಟ್ ನೀನು ಕುತ್ಕೊಂಡಾಗ ಈ ದುರಾತ್ಮ ಏನು ಮಾಡ್ತಾನೆ ಗೊತ್ತಾ, ನೀನು ಪ್ರಾರ್ಥನೆ ಮಾಡೋಕ್ಕೆ ಬಿಡಲ್ಲ. ಯಾವಾಗಲೂ ಏನೋ ಅದು ತಡೆ ಮಾಡ್ತಾನೆ. ಫೋನಿಂದ ಬರುತ್ತೆ, ಇಲ್ಲಾಂದ್ರೆ ತಂದೆ ತಾಯಿಯಿಂದ ಕಾಲ್ ಬರುತ್ತೆ, ಇಲ್ಲಾಂದ್ರೆ ನಿನ್ನ ತಂದೆ ತಾಯಿ ಏನೋ ಒಂದು ಕೂಗ್ತಾರೆ, ಇದುವರೆಗೆ ಹೇಳಿದ ಕೆಲಸಗಳು ಹೇಳ್ತಾರೆ, ಇದುವರೆಗೆ ಮಾಡಿದ ಕಾರ್ಯಗಳು ಮಾಡುತ್ತೆ. ಇದನ್ನೆಲ್ಲ ನೀನು ಜಯಿಸಿದ ಮೇಲೇ ಪರಿಶುದ್ಧಾತ್ಮನ ಇಳಿದು ಬರೋದು. ಹಾಲೆಲೂಯ. ಇದನ್ನೆಲ್ಲ ಜಯಿಸೆಲ್ಲ ಪಡಬೇಕು. ಒಂದೇ ಸತಿ ನಿನಗೆ ದೇವರ ಆಶೀರ್ವಾದ ಕಾಣಲ್ಲ. ನೀನು ಇದನ್ನೆಲ್ಲ ನೀನೇ ಮಾಡಬೇಕು. ಲಾಸರನ್ನ ಹಾಲೆಲ್ಲ ಸತ್ರ ಯಾರೋ ಕಟ್ಟಾಕಿ ಅವನ್ನ ಏನು ಮಾಡಿದ್ರು, ಸಮಾಧಿಗೆ ಹಾಕಿದ್ರು. ಸಮಾಧಿಗೆ ಹಾಕಿದಾಗ ದೇವರು ಅವನ ಜೀವಿತದಲ್ಲಿ ಅದ್ಭುತ ಮಾಡಿದಾಗ ಲಾಸರನೇ ಎದ್ದು ಬಂದಾಗ ಅವನು ಕಟ್ಟಿದ ಕಟ್ಟುಗಳು ಯಾರು, ನೀವೇ ಬಿಚ್ಚಳ ಪಡಬೇಕು ಅಂತ ಹೇಳಿದ್ರು. ಅವಾಗ ಯಾರು ಬಿಚ್ಚಿದ್ದು, ಹಾಲೆಲ್ಲ ಸತ್ರ ಯಾರು ಅವನ್ನ ಕಟ್ಟಿ ಮಾಡಿದ್ರು ಅವರೇ ಬಿಚ್ಚರು. ಅಂದರೆ ನಿನ್ನ ಕಾರ್ಯ ನೀನೇ ಮಾಡಲ್ಪಡಬೇಕು, ಆಮೇಲೆ ಮಿಕ್ಕಿದ್ದು ದೇವರು ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ಅಂದರೆ ನೀನು ಪ್ರತಿಯೊಬ್ಬರು ನೀನು ಬ್ಯಾಟಲ್ ಫೀಲ್ಡ್ ಮಾಡಲೇಬೇಕು, ನೀನು ಯುದ್ಧ ಮಾಡಲೇಬೇಕು. ನೀನು ಯುದ್ಧ ಮಾಡಿಲ್ಲ ಅಂದರೆ ನಿನ್ನ ಕೈನಲ್ಲಿ ಆಗೋದಿಲ್ಲ. ನೀನು ಯುದ್ಧ ಮಾಡಿ ಅವನನ್ನು ಹಾಲೆಲೂಯ ಸ್ತೋತ್ರ ಅವನ ತಲೆ ಮೇಲೆ ನೀನು ಕಾಲಿಟ್ಟಾಗ ಆವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣುತ್ತೆ. ಅವನು ನಿನ್ನ ತಲೆ ಮೇಲೆ ಕಾಲಿಕ್ಕೋದಲ್ಲ, ನೀನು ಅವನ ಮೇಲೆ ಕಾಲಿಡಲ್ಲ ಪಡಬೇಕು. ಅಂದರೆ ಕಾಲಿಡಲ್ಲ ಪಡಬೇಕಂದ್ರೆ ನೀನು ಟ್ರೈನ್ ಆಗಬೇಕು. ಈ ವಾಕ್ಯ ಇದೆಯಲ್ಲ, ಈ ವಾಕ್ಯ ಹೃದಯದಲ್ಲಿ ಬೇಡ ಇರಬೇಕು. ಅದಕ್ಕೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನನ್ನಲ್ಲೂ ಕರೆಕ್ಟ್ ಇದು ಓದಿ. ನಿಮ್ಮ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅಂದು ನಿಮಗೆ ದೊರೆಯುವುದು. ಹಾಲೆಲೂಯ ಸ್ತೋತ್ರ. ಅಂದ್ರೆ ನೀವು ಏನಾಗಿರ್ಬೇಕು, ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಬೇರು ಹೊಡಿರಬೇಕು. ಆವಾಗ ನೀನು ಏನು ಬೇಕಾದ್ರೂ ಕೇಳ್ಕೊ, ನಾನು ನಿನಗೆ ಒದಿಸ್ಕೊಡ್ತೀನಿ ಅಂತ ದೇವರ ವಾಕ್ಯ ಕಾಣಲ್ಪಡ್ತೀರಿ. ಅಂದರೆ ದೇವರ ಯೇಸುವಿನಲ್ಲಿ ನಾವು ಏನಾಗಿರಬೇಕು, ಅನ್ಯೋನ್ಯತೆಯಲ್ಲಿ ಇರಬೇಕು. ಈ ದೇವರ ವಾಕ್ಯ ಏನಾಗಿರಬೇಕು, ನಮ್ಮ ಹೃದಯದಲ್ಲಿ ಬೇರು ಹೊಂದಿರಬೇಕು. ಶತ್ರು ಹೆಂಗ್ ಬೇಕಾದ್ರೆ ವಂಚನೆ ಮಾಡ್ತಾನೆ, ಹೆಂಗ್ ಬೇಕಾದ್ರೆ ಇದು ಮಾಡ್ತಾನೆ, ಅವನಿಗೆ ಯಾವ ಭಯ ಇಲ್ಲ. ಬೇಕಾದ್ರೆ ದೇವರ ಸಿಂಹಾಸನದ ಹತ್ರ ಹೋಗಿ ಅವನು ಮಾತಾಡ್ತಾನೆ. ಹಾಲೆಲೂಯ ಸ್ತೋತ್ರ. ಯೋಬನ ಪುಸ್ತಕದಲ್ಲಿ ನೋಡಿರ್ಬೋದು. ಯೋಬನ ಪುಸ್ತಕದಲ್ಲಿ ಏನು ಮಾಡ್ತಾನೆ, ಅವನು ಶತ್ರು ಅವನು ಏನು ಮಾಡ್ತಾನೆ, ದೇವರ ಸಿಂಹಾಸನದಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡಾಗ ದೇವರು ಏನು ಹೇಳ್ತಾರೆ, ಭೂಮಿ ಎಲ್ಲಿಂದ ಬರ್ತಾ ಇದೆಯಾ ಅಂದ್ರೆ ಭೂಲೋಕದ ಸುತ್ತಿ ಬರ್ತಾ ಇದ್ದೀನಿ ಅಂದಾಗ ದೇವರು ಏನು ಹೇಳ್ತಾರೆ, ನನ್ನ ದಾಸನಾದ ಯೋಬನ ನೀನು ಎಲ್ಲಾದ್ರೂ ನೋಡಿದ್ಯಾ, ಆತನ ಭಕ್ತವಾದ ನೀನು ಎಲ್ಲಾದ್ರೂ ಕಾಣಿದ್ಯಾ ಅಂದಾಗ ಇವನು ಏನು ಹೇಳ್ತಾನೆ ಹೇಳಿ, ಹಾಲೆಲೂಯ ಸ್ತೋತ್ರ. ಅಲ್ಲೂ ಹೋಗೋ ಸಾಮರ್ಥ್ಯ ಉಳ್ಳವನು ಇವನಾಗಿರ್ತಾನೆ. ಇವನು ಒಂದೇ ಒಂದು ಭಯ ಪಡೋದು ಅಂದರೆ ದೇವರ ವಾಕ್ಯ. ಹಾಲೆಲೂಯ ಸ್ತೋತ್ರ. ಈ ದೇವರ ವಾಕ್ಯದಲ್ಲಿ ಭಯ ಬೀಳ್ತಾನೆ. ಹಾಲೆಲೂಯ ಸ್ತೋತ್ರ. ಯಾವಾಗ ದೇವರ ವಾಕ್ಯ ನಾವು ಇಟ್ಕೊಂಡು ನಾವು ಹಾಲೆಲೂಯ ಸ್ತೋತ್ರ ಅವನ ಮುಂದೆ ನಿಂತ್ಕೊಂಡು ನಾವು ಹೇಳ್ತಿರೋ ಅವಾಗ ಬಿಟ್ಟೋಗ್ತಾನೆ. ಯೇಸುನೇ ಬಿಡಲಿಲ್ಲ ಅವನು. ಹಾಲೆಲೂಯ ಸ್ತೋತ್ರ. ಯೇಸು ಏನು ಮಾಡ್ತಾನೆ, ಹೋಗಿ ಹಾಲೆಲೂಯ ಸ್ತೋತ್ರ ಅವ್ರು ಉಪವಾಸ ಉಳಿದು ಅಭಿಷೇಕ ಹೊಂದ್ಕೊಂಡು ಯೇಸು ಬರ್ತಾ ಇರ್ಬೇಕಾರೆ ಅವಾಗ ಬಂದು ಹಿಡಿತಾ ಇದ್ದಾನೆ. ಯಾವಾಗ ಅವ್ರು ಉಪವಾಸ ಉಳಿದು 40 ದಿವಸ 40 ಹಗಲು ಉಪವಾಸ ತಗೊಂಡು ಯೇಸು ಬರ್ತಾ ಇರ್ಬೇಕಾರೆ ಅವಾಗ ಇವನು ಏನು ಮಾಡ್ತಾನೆ, ದುರಾತ್ಮ ಬಂದ್ಬಿಟ್ಟು ಏನು ಹೇಳ್ತಾನೆ ಗೊತ್ತಾ, ಫಸ್ಟ್ ಸೋದನೆ ಕೊಟ್ಟಿದ್ದು ಏನು ಹೇಳಿ, ಈ ಕಳ್ಳನ್ನ ರೊಟ್ಟಿಯಾಗಿ ಮಾರ್ಪಡಿಸು ಅಂತ ಹಾಲೆಲೂಯ ಸ್ತೋತ್ರ ಹೇಳ್ಬಿಟ್ಟು ನೀನು ಕಳ್ಳನ್ನ ತಿನ್ನು ಅಂತಾರೆ. ಆದರೆ ಯೇಸು ಏನು ಹೇಳ್ತಾರೆ ಇಲ್ಲ ವಾಕ್ಯದಲ್ಲಿ, ಹಾಲೆಲೂಯ ಸ್ತೋತ್ರ. ಓದಿ 4:4 ಓದಿ. ಮತ್ತಾಯ ಬರೆದ ಸುವಾರ್ತೆ, ಓಕೆ, ಲೂಕನೋ ಇದೆ, ಮತ್ತೆ ಯಾವ್ದು ಬೇಕಾದ್ರೆ ಓದಿ. 4:4 ಇಲ್ಲ ನನ್ನ ಕಾಲಿಗೆ ಇಲ್ಲ 4:4. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಹಾಲೆಲೂಯ.
ಇದು ಆ್ಯಕ್ಚುಲಿ ನನಗೆ ಬರ್ಕೊಂಡೇ ಇಲ್ಲ, ಬಟ್ ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾರೆ, ನಾನು ಓಡಿಸ್ತಾ ಇದ್ದೀನಿ. ಹಾಲೆಲೂಯ ಸ್ತೋತ್ರ. ದೇವರು ಹಾಲೆಲೂಯ ಸ್ತೋತ್ರ ಏನೇ ಆಗಲಿ ಕಾರ್ಯಗಳು ಮಾಡಿದಾಗ ಅದ್ಭುತನೇ ಮಾಡ್ತಾರೆ. ಈ ದುರಾತ್ಮನ ಏನು ಮಾಡ್ತಾನೆ ಗೊತ್ತಾ? ದೇವರ ವಾಕ್ಯನ ತಿರುಗಿಸ್ತಾನೆ. ದೇವರ ವಾಕ್ಯದ ಹೇಳ್ತಾನೆ, ಕಲ್ಲನ್ನ ರೊಟ್ಟಿಯಾಗಿ ಮಾರ್ಪಡಿಸಿ ಕಲ್ಲನ್ನು ತಿನ್ನುವಂತಾರೆ. ಯಾಕಂದರೆ ಅವಾಗ ಏನಾಗಿತ್ತು, ಯೇಸುಸ್ವಾಮಿ 40 ದಿವಸ ಫಾಸ್ಟಿಂಗ್ ತಗೊಂಡು ಆಚೆ ಬಂದಿರ್ತಾರೆ. ಅಂದರೆ ಭಯಂಕರವಾದ ಹೊಟ್ಟೆ ಹಸಿವು ಇರುತ್ತೆ. ಆ ಹೊಟ್ಟೆ ಶತ್ರು ಗೊತ್ತಿತ್ತು. ಏನು ಮಾಡ್ತಾನೆ ಈ ಶತ್ರು? ವೀಕ್ನೆಸ್ ನೋಡ್ಬಿಟ್ಟೆ ನಮ್ಮ ಮೇಲೆ ಯುದ್ಧ ಮಾಡ್ತಾನೆ. ಯಾವಾಗಲೂ ಶತ್ರು ಅಷ್ಟೇ, ಅವನು ಏನು ಮಾಡ್ತಾನೆ ಅಂದರೆ ನಮ್ಮನ್ನ ವೀಕ್ನೆಸ್ ನೋಡಿ ಆ ವೀಕ್ನೆಸ್ ಮೇಲೆ ಅವನು ಏನು ಮಾಡ್ತಾನೆ, ಕ್ರಿಯೆ ಮಾಡ್ತಾನೆ. ಯೇಸುಗೂ ಗೊತ್ತಿತ್ತು ಹೊಟ್ಟೆ ಎಸುತ್ತಾ ಇದೆ, ಇವನಿಗೆ ಏನಾದರೂ ಮಾಡಿ ಇವನ್ನ ಏನೋ ಮಾಡಿ ಕಂಟ್ರೋಲ್ ಮಾಡಿ ಇವನನ್ನ ಅಲ್ಲೇ ಇಲ್ಲೇ ಏನು ಮಾಡೋಣ, ನನಗೆ ಅಡ್ಡ ಬೀಳಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ ಅಂತ ಅವನು ಬಂದ. ಆದರೆ ಯೇಸು ಏನು ಮಾಡ್ತಾ ಇದ್ದಾರೆ, ಈ ವಾಕ್ಯ ಇಟ್ಕೊಂಡೇ ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯ ಇಟ್ಕೊಂಡೇ ಅವನ ಮುಂದೆ ಏನು ಮಾಡ್ತಾ ಇದ್ದಾರೆ, ಹಾಲೆಲ್ಲೂ ಸತ ನಿಂತು ವೈರಿಗೆ ನಿಂತು ಹೇಳ್ತಾ ಇದ್ದಾರೆ. ಕಲ್ಲುನ ಹಾಲೆಲ್ಲೂ ದೇವರ ವಾಕ್ಯದಲ್ಲಿ ಬರುವ ಎಲ್ಲ ಕಾರ್ಯಗಳೇ, ಹಾಲೆಲ್ಲೂ ಸತ ಬಾಯಿಂದ ಬರೋ ಕಾರ್ಯಗಳೇ ದೇವರು ಏನಂತಾರೆ ಓದಿ ಇನ್ನೊಂದ್ಸತಿ 4:4. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕುವನು ಎಂದು ಬರೆದಿದೆ. ಹಾಲೆಲೂಯ ಸ್ತೋತ್ರ. ದೇವರ ಬಾಯಿಂದ ಬರುವ ಮಾತೇ ಪ್ರತಿಯೊಂದು ಜೀವಿತದಲ್ಲಿ ಬದುಕುತ್ತೆ ಅಂತ ಯಾವಾಗ ಯೇಸು ಅವನಿಗೆ ಉಲ್ಟಾ ಹೇಳಿದ್ರು, ಅವಾಗ ಏನು ಮಾಡ್ತಾನೆ ಗೊತ್ತಾ, ಅವ್ನು ಇಮಿಡಿಯೇಟಾಗಿ ಬಿಟ್ಟೋಗ್ಲಿಲ್ಲ. ಆದರೂ ಇನ್ನೊಂದು 2 ಕಾರ್ಯಗಳು ಅವನ್ನ ತೊಗೊಂಡಾಗ ಏನು ಮಾಡ್ತಾನೆ, ದೊಡ್ಡ ಹಾಲೆಲ್ಲೂ ಸತ್ರ ಎತ್ತದ ಪರ್ವತದಲ್ಲಿ ನಿಲ್ಲಿಸಿ ದೇವರು ಹೇಳ್ತಾ ಇದಾರಲ್ಲ, ನಿನಗೆ ದೂತರು ಕಾವಲು ಕೊಡ್ತಾರೆ ಅಂತ ತುಮುಕು ಅಂದಾಗ ಅವು ಯೇಸು ಏನು ಹೇಳ್ತಾರೆ, ನಿನ್ನ ಕರ್ತನಾದ ದೇವರನ್ನ ಪರೀಕ್ಷಿಸಬೇಡ್ದು ಹಾಲೆಲೂಯ ಅಂತ ಹೇಳ್ತಾ ಇರ್ಬೇಕಾದ್ರೆ, ಪ್ರತಿಯೊಂದು ಕಾರ್ಯ ನೀನು ಯಾವಾಗ ನೀನು ಶೋಧನೆ ಟೆಂಪ್ಟೇಷನ್ ನಿನ್ನ ಜೀವಿತದಲ್ಲಿ ಬರುತ್ತೋ, ಈ ವಾಕ್ಯ ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡಿದಾಗ ಇಮ್ಮಿಡಿಯೇಟಾಗಿ ನೀನು ಬಿಟ್ಟು ಓಡೋಗ್ತಾನೆ. ಹಾಲೆಲೂಯ ಸ್ತೋತ್ರ. ಈ ವಾಕ್ಯ ಇಟ್ಕೊಂಡು ನೀನು ಯಾವಾಗ ಅವನು ಸಂಗಡ ಮಾತಾಡ್ತೀಯೋ, ಈ ವಾಕ್ಯ ಇಟ್ಕೊಂಡು ಯಾವಾಗ ನಿನ್ನ ಕಾರ್ಯದಲ್ಲಿ ನಿಲ್ತೀಯೋ, ಅವಾಗ ಏನು ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಬಿಟ್ಟು ಹೋಗ್ತಾನೆ. ಅದಕ್ಕೆ ಹೇಳೋದು ಯೇಸು, ನೀನು ನನ್ನಲ್ಲಿ ನೆಲೆ ಹಿಡಿದು ನಿನ್ನ ವಾಕ್ಯ ಹೃದಯದಲ್ಲಿ ಬೇರು ಹಿಡಿದಾಗ ನೀನು ಏನು ಬೇಕು ಕೇಳೋ ಅದನ್ನು ನಾನು ಒದಿಸ್ಕೊಡ್ತೀನಿ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ಇವತ್ತು ನಿನ್ನ ಜೀವಿತದಲ್ಲಿ ಏನಾದರೂ ಶತ್ರು ಇವತ್ತು ಏನಾದರೂ ಕಾರ್ಯ ಮಾಡಿ ತಾಂಡವಾಡ್ತಾ ಇರ್ಬೋದು, ಈನ ಹಾಲಲ್ಲಿ ಕುತ್ಕೊಂಡು ಪ್ರಾರ್ಥಿಸ್ರೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾದ ಮಾಡುವ ಕರ್ತನ ಆಗಿದ್ದಾನೆ. ಹಾಲೆಲೂಯ ಸ್ತೋತ್ರ. ಪರಿಶುದ್ಧಾತ್ಮನ ಇಳ್ದಲ್ಲ ಪಡಬೇಕು. ಫಸ್ಟ್ ಪರಿಶುದ್ಧಾತ್ಮನ ಇಳಿದು ಬರಬೇಕಂದ್ರೆ ನಿನ್ನ ಮನಸ್ಸು ದೇವರಿಗಾಗಿ ಶುದ್ಧ ಬರಬೇಕು. ಶತ್ರು ಅನೇಕ ಸಾರಿ ಹೇಳ್ತಾನೆ, ಅನೇಕ ಕಾರ್ಯಗಳು ಹೇಳ್ತಾನೆ, ಇವತ್ತು ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೆಯಲ್ಲ, ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯಲ್ಲ, ಅನೇಕ ಸಾಲಗಳಿದೆ, ನಿನ್ನ ಮನೆ ಬಾಡಿಗೆ ಹೆಂಗೆ ಕಟ್ತೀಯ, ನೀನು ಅದನ್ನ ಮನೆ ಬಾಡಿಗೆ ಹೆಂಗೆ ಕಟ್ತೀಯ, ನಿನ್ನ ಮಕ್ಕಳ ಫೀಸ್ ಹೆಂಗೆ ಕಟ್ತೀಯ, ನೀನು ಮುಂದೆ ಹೆಂಗೆ ಹೋಗ್ತೀಯ, ಅನೇಕ ಶೋಧನೆಗಳು ತಂದಾಕ್ತಾನೆ. ಆವಾಗ ನಾವು ಕುತ್ಕೊಂಡು ಹೇಳಬೇಕು, ಹಾಲೆಲ್ಲೂ ಸತ್ರ ದೇವರ ದೇವರಿನ ಬಾಯಿಂದ ನುಡಿದಿದ್ದ ಪ್ರತಿಯೊಂದು ಮಾತುಗಳು ನನ್ನ ಜೀವಿತದಲ್ಲಿ ಬೆಳಪಡಿಸುತ್ತೆ ಅಂತ ಯಾವಾಗ ನೀವು ಹೇಳ್ತಿರೋ, ಆವಾಗ ಏನು ಮಾಡ್ತಾನೆ, ಕೆಲವೊಂದು 10 ನಿಮಿಷ ಅವನು ಏನು ಮಾಡ್ತಾನೆ, ನಿಮ್ಮನ್ನು ನೋಡಿ ಆಮೇಲೆ ಓಡೋಗ್ತಾನೆ. ಯಾವಾಗ ಓಡೋಗ್ತಾನೋ ಆವಾಗ ಪರಿಶುದ್ಧಾತ್ಮನ ನಿಮ್ಮ ಮಧ್ಯದಲ್ಲಿ ಇಳಿದು ಬಂದು ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ನಿಮಗೆ ಪ್ರಾರ್ಥನೆ ಮಾಡೋಕೆ ಆಗ್ತಾ ಇರಲ್ಲ, ಆದರೂ ಬಿಟ್ಕೊಡದೆ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ, ಬಿಡುಗಡೆಗಳು ನಡೆಯುತ್ತೆ. ಕರ್ತನ ಮೇಜಿದೆ, ಮೇಜಿಗೆ ಹೋಗಿದ್ದ ಮುಂಚೆ ನೀವು ಶುದ್ಧೀಕರಣ ಮಾಡ್ಕೊಳ್ರಿ, ಪ್ರತ್ಯೇಕವಾಗಿ ಶುದ್ಧೀಕರಣ ಮಾಡ್ಕೊಳ್ರಿ. ಎಲ್ಲಾದರೂ ಯಾರಾದರೂ ಮನಸ್ಸು ನೋಯಿಸಿದ್ರೆ, ಎಲ್ಲೋ ಏನೋ ಬೇಡದಿರೋ ಕಾರ್ಯಗಳು ಮಾಡಿದರೆ, ಎಲ್ಲೋ ರಹಸ್ಯವಾದ ಪಾಪಗಳು ಮಾಡಿದರೆ, ಇವತ್ತು ಮೇಜಿಗೆ ಹೋಗಿಂತ ಮುಂಚೆ ಶುದ್ಧೀಕರಣ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ರಿ. ಮೇಜಿಗೆ ಹೋಗಿಂತ ಮುಂಚೆ ಶುದ್ಧೀಕರಣ ಹಾಲೆಲ್ಲಿಸದ ಪ್ರಾರ್ಥನೆ ಮಾಡ್ರಿ. ಓ ಹಾಲಲ್ಲೂ ಯಶಾದಾರ ಬರ ಬರ ಬರ. ಯಾಕಂದರೆ ಕರ್ತನ ಮೇಜು ಆತನ ಶರೀರ ಹಾಲೆಲ್ಲಿಸತ್ರ ಆತನ ರಕ್ತವನ್ನು ತೋರಿಸಲ್ಪಡುತ್ತೆ. ಯಾವಾಗ ನಾವು ಶರೀರನ ಕೈ ಹಾಕೋಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಶುದ್ಧೀಕರಣ ಉಂಟಾಗಬೇಕು. ಶುದ್ಧೀಕರಣ ಇಲ್ಲದೆ ದೇವರ ಕಾರ್ಯಗಳನ್ನೆಲ್ಲ ಯಾವುದಕ್ಕೂ ಕೈ ಹಾಕೂಡ್ದು. ಹಾಲೆಲೂಯ. ಹೆಂಗನ ಬಂದು ಜೀವನ ಮಾಡಿ ಹೆಂಗನ ಲೋಕ ಪ್ರಕಾರ ಜೀವಿಸಿ ಲೋಕ ಪ್ರಕಾರ ನಿಂತು ಕರ್ತನ ಮೇಜಿಗೆ ಕೈ ಹಾಕೂಡ್ದು. ಕರ್ತನ ಮೇಜಿಗೆ ಕೈ ಹಾಕೋಕ್ಕಿಂತ ಮುಂಚೆ ನಿಮ್ಮ ಜೀವಿತದಲ್ಲಿ ಶುದ್ಧೀಕರಣ ಉಂಟಾಗಬೇಕು. ನಿಮ್ಮ ಜೀವಿತದಲ್ಲಿ ಶುದ್ಧೀಕರಣ ಉಂಟಾಗಬೇಕು. ಯಾಕಂದರೆ ಆತನು ನಮಗಾಗಿ ಬೆಲೆಯನ್ನು ಕೆತ್ತಿದ್ದಾರೆ. ಹೋಗೋಕ್ಕಿಂತ ಮುಂಚೆ ನಮ್ಮನ್ನೇ ಶುದ್ಧೀಕರಣ ಉಂಟಾಗೋಣ. ಎಲ್ಲೋ ಏನೋ ಗೊತ್ತಿಲ್ಲದೆ ನಾವು ಏನಾದರೂ ಒಂದು ಚಿಕ್ಕ ಪಾಪ ಮಾಡಿರ್ಬೋದು. ಇವತ್ತು ಅದನ್ನೆಲ್ಲ ತೆಗೆದಾಕಿ, ದೇವರೇ ನನ್ನ ಹೃದಯನ ಶುದ್ಧೀಕರಿಸು. ಹೌದಪ್ಪ, ನಿನ್ನ ವಾಕ್ಯ ನನ್ನ ಹೃದಯದಲ್ಲಿ ಬೇಳೆ ಹೊಡಬೇಕು. ನಾನು ಒಳ್ಳೆ ಫಲ ಕೊಡೋರಾಗಿ ನನ್ನ ಜೀವಿತನ ಮಾರ್ಪಡಿಸು. ನಾನು ಒಳ್ಳೆ ಫಲ ಕೊಡೋರಾಗಿ ನನ್ನ ಹೃದಯನ ಮಾರ್ಪಡಿಸು ಅಂತ ಇವತ್ತು ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ್ಯ. ಶಾದಾರಾಬಾರಾಬಾಲ ಶಂದದಾರಾಬಾರಾಬಾರಾಬಾರ. ಹೋ ಹಾಲೆಲೂಯ್ಯ.
ರೇ ಬಾಬಾ ಬಾಬಾ ರಶಂದರೆ ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನಿನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ ಮಣ್ಣಲ್ಲಿ ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರವರೆಗೂ ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ. ಹೌದಪ್ಪ, ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿನಗೆ ಸ್ತೋತ್ರ. ನನ್ನ ದೇವರು ನಿಮಿತ್ತವು ಮಹಿಮೆ ನಿನಗಯ್ಯ. ನನ್ನ ದೇವರು ಮಹಿಮೆ ನಿನಗಯ್ಯ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ. ಹೌದಪ್ಪ, ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರೀತಿಸುವೆ ಯೇಸು ರಾಜ. ನಿನ್ನನ್ನೇ ಪ್ರೀತಿಸುವೆ. ಹೌದಪ್ಪ, ಪ್ರೀತಿಸುವೆ ಯೇಸು ರಾಜ. ನಾ ನಿನ್ನನ್ನೇ ಪ್ರೀತಿಸುವೆ 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 ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ. ಹೌದಪ್ಪ, ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ. ಹಾಲೆಲೂಯ. ಯಾರು ಕರ್ತನ ಮೇಜಿಗೆ ಕೈ ಹಾಕೋದು, ದೇವರ ಬಳಿ ನಿಷ್ಠವಾಗಿ ಜೀವಿಸೋರು, ಅಂದರೆ ಲೋಕದ ಪಾಲಿಗೆ ಸತ್ತು ದೇವರ ಹಾಲೆಲೆಸುತ್ತ ಪಾಲಿಗೆ ಜೀವಿಸೋರು ಈ ಕರ್ತನ ಮೇಜಿಗೆ ಕೈ ಹಾಕೋದು ಪಡಬೇಕು. ಒಂದು ಪಕ್ಷ ನೀವು ಧೂಮಪಾನ ಮಾಡ್ತಾ ಇರ್ಬೋದು, ಒಂದು ಪಕ್ಷ ಮದ್ಯಪಾನ ಮಾಡ್ತಾ ಇರ್ಬೋದು, ಅಥವಾ ಹಾಲೆಲೆಸುತ್ತ ಎಡರಿಕೆ ಆಗ್ತಾ ಇರ್ಬೋದು. ನೀವು ಯಾವುದಾದ್ರಲ್ಲೂ ಏನಾದರೂ ಒಂದು ಭಾಗ್ಯ ಆಗಿದ್ರೆ ಕರ್ತನ ಮೇಜಿಗೆ ಕೈ ಹಾಕಬೇಡ್ರಿ. ಯಾಕಂದರೆ ಆತನು ಪರಿಶುದ್ಧವಾಗಿದೆ. ಆತನ ಕರ್ತನ ಮೇಜಿಗೆ ಕೈ ಹಾಕದೆ ನ್ಯಾಯ ತೀರ್ಪದಲ್ಲಿ ದಂಡನೆ ಹಾಲೆಲೆಸೋದು ಗುರಿಗಿಗೆ ಗೇರಾಗಿರ್ತೀರಾ. ಇವತ್ತು ಹಾಲೆಲೆಸೋದ್ರ ನಿಮ್ಮನ್ನೇ ನೀವು ಶುದ್ಧಿಗನ ಉಂಟಾಗಲಿ. ಕರ್ತನ ಮೇಜಿಗೆ ಕೈ ಹಾಕೋಕ್ಕಿಂತ ಮುಂಚೆ ಎಲ್ಲೋ ಏನೋ ಬೇಡದಿರೋ ಕಾರ್ಯಗಳು ಯಾರಾದ್ರೂ ಮನಸ್ಸು ನೆನೆಸಿದ್ರೆ ಅಥವಾ ಯಾರಾದ್ರೂ ಬಾಯಿಂದ ಏನಾದರೂ ನುಡಿದಿದ್ರೆ ಇವತ್ತು ಅದನ್ನ ಎಲ್ಲ ಶುದ್ಧಿಗನ ಉಂಟಾಗಲಿ. ಇವತ್ತೆಲ್ಲ ಶುದ್ಧಿಗನ ಉಂಟಾಗಲಿ. ಯಾಕಂದ್ರೆ ಆತನ ಶರೀರಿಗೆ ನಾವು ಭುಜಿಸಕ್ಕೆ ಹೋಗ್ತಾ ಇದ್ದೀರಿ, ಆತನ ರಕ್ತಗೆ ನಾವು ಕುಡಿಯಲಾಗಲೇ ಭುಜಿಸಕ್ಕೆ ಹೋಗ್ತಾ ಇದ್ದೀರಿ. ನೀವು ಒಂದೇ ಹಾಲೆಲೆಸೋದ್ರ ಎಲ್ಲೋ ಏನಾದರೂ ಕಾರ್ಯಗಳು ಚಿಕ್ಕ ಕಾರ್ಯಗಳು ಬಂದಿದ್ರೆ ಇವತ್ತು ಕರ್ತನ ಮೇಜಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನೇ ನೀವು ಶುದ್ಧಿಗನ ಉಂಟಾಗಲಿ, ಶುದ್ಧಿಗನ ಉಂಟಾಗಲಿ, ಶುದ್ಧಿಗನ ಉಂಟಾಗಲಿ. ಹೌದಪ್ಪ, ನನ್ನ ಜೀವಿತನ ತೊಳೆದು ನಾನು ಮಾಡಬೇಡದಾದ ಕಾರ್ಯಗಳು ಮಾಡಿದ್ದೀನಿ. ನನ್ನ ಬಾಯಿ ಹಾಲೆಲೆಸುತ್ತ ನೀನು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸು, ನನ್ನ ಮನಸ್ಸು ನೀನು ರಕ್ತದ ತೊಳೆದು ಶುದ್ಧೀಕರಿಸು ಅಂತ ಪ್ರಾರ್ಥನೆ ಮಾಡಿ. ಹಾಲೆಲೂಯ್ಯ. ಪ್ರೀತಿಸುವೆ
ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ. ಹಲ್ಲೆಲೂಯಾ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಮಾರ್ಕನ ಮನೆಯಲ್ಲಿ ಕೊನೆಯದಾಗಿ ದೇವರು ಹೇಳಲ್ಪಟ್ಟರು, ಇದೋ ನನ್ನ ಶರೀರ, ನಾನು ಬರೋರವರೆಗೂ ಇದೇ ತನ್ನ ನೆನಪು ಮಾಡಿಕೊಡ್ರಿ ಅಂತ ಹೇಳಿದಾಗ, ಕರ್ತನೆ ಈ ಶಾಲೆಯಲ್ಲೂ ಸತ್ರಪ್ಪ ಈ ರೊಟ್ಟಿನ ನೀನು ಆಶೀರ್ವಾದ ಮಾಡು. ಈ ರೊಟ್ಟಿದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಈ ರೊಟ್ಟಿದಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ. ಹೌದು ಕರ್ತನೆ, ನಮಗಾಗಿ ನೀನು ಜಜ್ಜಲ್ಪಟ್ಟಪ್ಪ, ನಮ್ಮ ಪಾಪಗಾಗಿ ನೀನು ಜಜ್ಜಲ್ಪಟ್ಟೆ, ನಮ್ಮ ರೋಗಗಾಗಿ ನೀನು ಜಜ್ಜಲ್ಪಟ್ಟೆ, ನಮ್ಮ ಶಾಪಗಾಗಿ ನೀನು ಜಜ್ಜಲ್ಪಟ್ಟೆ ಕರ್ತನೆ. ಹೌದು ಕರ್ತನೆ, ಹಾಲೆಲ್ಲೂಯ್ಯ ಸ್ತೋತ್ರನಪ್ಪ. ಮತ್ತೆ ನಾನು ಬರೋವರೆಗೂ ಇದೇ ಥರ ನೆನಪು ಮಾಡಿಕೊಂಡ್ರೆ ನೀವು ತಿನ್ನಿರಿ ಅಂತ ಹೇಳ್ದಲ್ಲ ಕರ್ತನೆ. ಹೌದು ಕರ್ತನೆ, ರೊಟ್ಟಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಭೂಲೋಕ ಪರಲೋಕ ಸೃಷ್ಟಿ ಮಾಡಿದ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಿ. ಈ ರೊಟ್ಟಿನ ನೀನು ಆಶೀರ್ವಾದ ಮಾಡು, ಬಲಪಡಿಸು, ಬಿಡುಗಡೆ ಕೊಡು. ಯಾರು ಅಶುದ್ಧವಾಗಿದ್ದ ಕೈ ಹಾಕೋದಂಗೆ ನೀನೇ ಇದನ್ನು ಬಲಪಡಿಸು, ನೀನೇ ಬಿಡುಗಡೆ ಕೊಟ್ಟು ನೆಸ್ಸು. ಹೌದು ಕರ್ತನೆ, ಇದು ಶರೀರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆರೋಗ್ಯ ಕೊಡುವ ದೇವರು ನೀನಾಗಿದ್ಯಾ. ಹೌದಪ್ಪ, ಹಾಲಲ್ಲಿ ಸತ್ರ ಬಲಪಡಿಸುವ ದೇವರು ನೀನಾಗಿದ್ಯಾ. ಇದನ್ನ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ನಿನ್ನ ಪ್ರಸನ್ನತೆ ಇದೆಲ್ಲ ಉಂಟಾಗಲಿ ಅಂತ ಪ್ರಾರ್ಥಿಸ್ತೀನಿ. ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ತಂದೆ, ಆಮೆನ್. ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ನನ್ನ ಜೀವ ಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ. ನನ್ನ ಜೀವ ಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಹಲ್ಲೆಲೂಯಾ. ಅಕ್ಷರಶಗಾಗಿ ಪ್ರಾರ್ಥನೆ ಮಾಡೋಣ. ಹೌದು ಕರ್ತನೆ, ಕೊನೆಯದಾಗಿ ನೀನು ಹೇಳ್ದಲ್ಲ, ಇದೋ ನನ್ನ ಇದೋ ನನ್ನ ರಕ್ತ, ನಾನು ಬರೋವರೆಗೆ ಇದೇ ಥರ ನೆನಪು ಮಾಡಿ ಕೊಡಿರಿ ಅಂತ ಹೇಳ್ದಲ್ಲ ಕರ್ತನೆ. ಈ ದ್ರಾಕ್ಷರಸನೇ ನೀನು ಆಶೀರ್ವಾದ ಮಾಡು. ಭೂಲೋಕ ಪರಲೋಕ ಸೃಷ್ಟಿ ಮಾಡಿದ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ಈ ದ್ರಾಕ್ಷರಸ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ಹೌದು ಕರ್ತನೆ, ಹಾಲಲ್ಲಿ ಸೇವಿಸ್ತಾ ಇರ್ಬೇಕಾದ್ರೆ ನಿನ್ನ ಪ್ರಸನ್ನತೆ ಆವರಿಸಲಿ ಅಂತ ಪ್ರಾರ್ಥಿಸ್ತೀನಿ. ಹೌದಪ್ಪ, ಇದು ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಕರ್ತನೆ ನಿನ್ನ ಮಹಿಮೆ ಇಳಿದು ಬರಲಿ ಅಂತ ಪ್ರಾರ್ಥಿಸ್ತೀನಿ. ಹೌದು ಕರ್ತನೆ, ಎಲ್ಲೋ ಕಾರ್ಯಗಳು ಇದ್ರೆ ಕರ್ತನೆ ಅದನ್ನೆಲ್ಲ ತೆಗೆದಾಕಿ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ತಂದೆ, ಆಮೆನ್. ಎಲ್ಲರೂ ಸಾಲು ಸಾಲಾಗಿ ಮುಂದೆ ಬಂದು ಪ್ರೀತಿಸುವೆ ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ ಪ್ರೀತಿಸುವೆ ಯೇಸುರ ನಿನ್ನಲ್ಲೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನಲ್ಲೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನನ್ನ ಪವಿತ್ರ
ಮಣ್ಣಲ್ಲಿ ಸೇರೋವರೆಗೂ ನನ್ನ ಪ್ರಾಣ ನಾ ಮಣ್ಣಲ್ಲಿ ಸೇರೋವರೆಗೂ. ಹಲ್ಲೆಲೂಯಾ. ರೊಟ್ಟಿಯನ್ನು ಕೈಯಲ್ಲಿ ಇಟ್ಕೊಂತ ಶಿಲುಬೆಯನ್ನು ಧ್ಯಾನಿಸುತ್ತಾ, ನಾ ಮಾಡಿದ ಪಾಪಗಳಿಗಾಗಿ, ನಾ ಮಾಡಿದ ಅಪರಾಧಗಳಿಗಾಗಿ, ನಾ ಮಾಡಿದ ದ್ರೋಹಕ್ಕಾಗಿ ಆತನ ಶಿಲುಬೆಯಲ್ಲಿ ಎಲ್ಲವನ್ನು ಸಕಲವನ್ನು ನಮಗಾಗಿ ಜಯವನ್ನು ಕೊಟ್ಟವನು. ಆತನ ಶಿಲುಬೆಯನ್ನು ಜ್ಞಾನಿಸುತ್ತಾ ಸ್ತೋತ್ರ 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 ಅಂತೇಳಿ ರೊಟ್ಟಿಯನ್ನು ಬದಿಸೋಣ. ಈ ದ್ರಾಕ್ಷರಸ ಕೈನಲ್ಲಿ ಎತ್ಕೊಂಡು ಆತನ ನಮಗಾಗಿ ಕೊನೆಯದಾಗಿ ರಕ್ತವನ್ನು ಸುರಿಸಿದ ಕರ್ತನಾಗಿದ್ದಾನೆ. ಆತನ ಹಾಲ ಶಿಲುಬೆಯನ್ನು ನೋಡಿ ಈ ದ್ರಾಕ್ಷರಸನ ಕುಡಿಯೋಣ. ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ. ಹಲ್ಲೆಲೂಯಾ. ಈ ತಿಂಗಳು ನಮಗೆ ದೇವರು ಬಲ ಕೊಟ್ಟರು, ಈ ತಿಂಗಳು ನಮಗೆ ಆರೋಗ್ಯ ಕೊಟ್ಟರು, ಈ ತಿಂಗಳು ನಮಗೆ ಬೇಕಾದ ಎಲ್ಲವನ್ನು ಒದಗಿಸ್ಕೊಟ್ರು. ಶತ್ರು ಹಾಲೆಲ್ಲ ಸತ್ರ ಒಂದು ಕಳನ ನಮ್ಮ ಮೇಲೆ ಬರ್ದಂಗೆ ದೇವರು ನಮ್ಮನ್ನು ಕಾಪಾಡಿ ನಮ್ಮನ್ನು ಬಲಪಡಿಸಿದ್ರು. ಅದಕ್ಕಾಗಿ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಎಸ್ ಲಾರ್ಡ್, ಹಾಲೆಲ್ಲೂಯ್ಯ. ಸ್ತೋತ್ರ. ಹೌದಪ್ಪ, ನೀನು ಕೊಟ್ಟಿದ್ದ ಭಿಕ್ಷೆನಪ್ಪ, ನೀನು ಕೊಟ್ಟಿದ್ದ ಕಾರ್ಯನಪ್ಪ. ಹಾಲೆಲ್ಲೂಯ್ಯ. ಸ್ತೋತ್ರನಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲ್ಲೂಯ್ಯ. ಎಸ್ ಲಾರ್ಡ್. ಓ ರಬರ ಶಬ ರಬ ರಬರ. ಬ್ರದರ್ಸ್ ತಮ್ಮ ಸಹೋದರ ತಮ್ಮನ ಪ್ರೀತಿನ ಚುಮ್ಮನ ಕೊಡ. ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಈಶ್ವರ, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ ಪ್ರೀತಿಸುವೆ ಯೇಸುರಾಜ, ನಿಮ್ಮನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಯೇಸುರಾಜ, ನಿಮ್ಮನ್ನೇ ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ. ಹೌದಪ್ಪ, ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಕಾಣಿಕೆಗಾಗಿ ಹೋಗೋಣ, ಕಾಣಿಕೆ ತೆಗೆದುಕೊಳ್ಳೋದಕ್ಕಾಗಿ ಹೋಗೋಣ. ಕುತೂಹಲ
ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಓ ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಪಾಪವೆಲ್ಲ ತೊಲಗಿತು, ಶಾಪ ನೀಗಿತು ಯೇಸುವಿನ ರಕ್ತದಿಂದ, ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ, ಕ್ರಿಸ್ತನಲ್ಲಿ ಜೀವನ್ ಕೃಪೆಯ ಜೀವನ್ ಪರಿಶುದ್ಧ ಆತ್ಮದಿಂದ, ಕ್ರಿಸ್ತನಲ್ಲಿ ಜೀವನ್ ಕೃಪೆಯ ಜೀವನ್ ಪರಿಶುದ್ಧ ಆತ್ಮರಿಂದ. ಓ ಕುತೂಹಲ ಕೊಂಡಾಟ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟ ಹೇ ನನ್ನ ಕರ್ತನ ಸನ್ನಿಧಾನದಿ, ದೇವಾದಿದೇವನ್ ದಿನ ದಿನವೂ ತಂಗು ದೇವಾಲಯ ನಾನೇಲರು ಸಿರಿ, ದೇವಾದಿದೇವ ದಿನ ದಿನವೂ ತಂಗು ದೇವಾಲಯ ನಾನೇ, ಅಪ್ಪನ ಮುದ್ರೆ ನನ್ನ ಮೇಲೆ ಉಂಟು ಅತಿಶಯ ಅತಿಶಯವೇ, ನಮಗೆ ಅಪ್ಪನ ಮುದ್ರೆ ನನ್ನ ಮೇಲೆ ಉಂಟು ಅತಿಶಯ ಅತಿಶಯವೇ. ಓ ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ತುತ್ತೂರಿ ಶಬ್ದ ದೂತರ ಸೈನ್ಯ ನನ್ನ ಯೇಸು ಬರಲಿ ವಾ, ತುತ್ತೂರಿ ಶಬ್ದ ದೂತರ ಸೈನ್ಯ ನನ್ನ ಯೇಸು ಬರಲಿ ವಾ, ಕ್ಷಣ ಮಾತ್ರದಲ್ಲಿ ಮಾತಾಡು ಹೊಂದಿ ಮಹಿಮೆಯ ಕಾಣು, ನಾವು ಕ್ಷಣ ಮಾತ್ರದಲ್ಲಿ ಮಹಿಮೆಯ ಕಾಣುವೆವು. ಓ ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಎಲ್ಲರೂ ಸೇರಿ ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಸರ್ವಶಕ್ತ ಯೇಸು ಜೀವದಾನ ಯೇಸು ಎಂದೆಂದು ಜಯನಿಸುವ, ಸರ್ವಶಕ್ತ ಯೇಸು ಜೀವದಾನ ಯೇಸು ಎಂದೆಂದು ಜಯನಿಸುವ, ಒಮ್ಮನಸ್ಸಿನಿಂದ ಉತ್ಸಾಹ ಹಾಡಿ ಊರಿಗೆಲ್ಲ ಸಾರೋಣ, ನಾವು ಒಮ್ಮನಸ್ಸಿನಿಂದ ಉತ್ಸಾಹ ಹಾಡಿ ಊರಿಗೆಲ್ಲ ಸಾರೋಣ. ಓ ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಓ ಕುತೂಹಲ ಕೊಂಡಾಟ ನನ್ನ ಕರ್ತನ ಸನ್ನಿಧಾನದಿ, ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ರೀಬರಾದ ರೀಬರಾದ ರೀಬಾರ ದರರ ರೀಬರಾದ ವೈಡಾರದ ರೀಬಾರ ರವರ ರೀಬರಾದ ರೀಬಾರದ ರೀಬರಾದ ರೀಬರಾದ ವೈಡಾಲರಾದ ರೀಬರಾರ ರೀಬಾರ. ಓ ರೀ
ರೀಬಾದಾಲ ವೈಡಾಬಾಲ ರೀಬಾ ವೈಡಾಬಾಲ ರಾಬಾದಾಲ ರೀಬಾದ. ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡೋಣ, ದೇವರ ಸ್ತುತಿಸೋಣ, ದೇವರ ಮಹಿಮೆ ಪಡಿಸೋಣ. ಓ ರಾಬಾ ರಾಬಾ ರೀಬಾದ ವೈಡಾಬಾಲ ರೀಬಾದಾಲ ವೈಡಾ ರೀಬಾದಾಲ ವೈಡಾಬಾಲ ರೀಬಾದಾಲ. ಮೇನಾ 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 ಮೇ ಉಡಬಲ ಶಾಂದಲ ಬಲ ರೇಖೆ ದೆನೆವಲ ಉಡಬಲ ಶಾಂದಲ ಬಲ ರೇಖೆ ದೆನೆವಲ ಉಡಬಲ ಶತ ರಬ ರಬ ತೆರವಲ ರಬಲ ರಕತ 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 ರಕದ. ಬಲವಾದ ದೇವರ ಅಭಿಷೇಕ ಇಳಿತಾ ಇದೆ, ಬಲವಾದ ಬೆಂಕಿ ಇಳಿತಾ ಇದೆ. ಓ ರಬ ರಬ ತುರಬಲ. ಯಾರೆಲ್ಲ ಜೀವಿತದಲ್ಲಿ ಇವತ್ತು ಬಿಡುಗಡೆ ನಡಿಬೇಕು, ಬಂದಾಗಿ ಹೋಗೋದಲ್ಲ, ಒಂದು ಬಿಡುಗಡೆ ಹೊಂದಿಕೊಂಡು ಹೋಗತಕ್ಕಂತೆ ನಿಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸ್ರಿ, ನಿಮ್ಮನ್ನೇ ನೀವು ದೇವರಿಗೆ ಒಪ್ಪಿಸ್ಕೊಡ್ರಿ. ಇವತ್ತು ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡಿಬೇಕು, ಇವತ್ತು ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ನಡಿಬೇಕು. ಅನೇಕ ವರ್ಷಗಳಿಂದ ಮುಂದಕ್ಕೆ ಹೋಗದಂತೆ, ಅನೇಕ ದಿವಸಗಳಿಂದ ತಡೆಯಾಗಿ ನಿಂತಿರುವಂತ ಎಲ್ಲ ತಡೆಗಳು, ಎಲ್ಲ ಪರ್ವತಗಳು ಇವತ್ತು ಕದಲಿ ಹೋಗ್ಬೇಕು. ನನ್ನ ಜೀವಿತದಲ್ಲಿ ಆಗಾಗ ಕನಸಿನಲ್ಲಿ ಬಂದು ಕಾಡುವಂತ ಎಲ್ಲ ಸರ್ಪಶಕ್ತಿಗಳು, ಅವಾಗ ನನ್ನ ಬೆನ್ನಟ್ಟಿ ಬರುವಂತ ಎಲ್ಲ ಸೈತಾನ ಕುತಂತ್ರಗಳು, ಎಲ್ಲ ಸೈತಾನ ಪ್ಲಾನ್ಗಳು ಆರಾಧನೆ ಮಾಡದಂತೆ, ಪ್ರಾರ್ಥನೆ ಮಾಡದಂತೆ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ಮುಖವನ್ನು ನೋಡದಂತೆ, ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳದಂತೆ ಅನೇಕ ವರ್ಷಗಳಿಂದ ತಡೆಯಾಗಿರುವ ಎಲ್ಲ ತಡೆಗಳು ಮುರಿಯಲಿ ಅಂತೇಳಿ ಇವತ್ತು ನೀವು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡಿಬೇಕಪ್ಪ, ಇವತ್ತು ನನ್ನ ಜೀವಿತದ ಒಂದು ಬಿಡುಗಡೆ ನಡಿಬೇಕು, ನನ್ನ ಜೀವಿತದಲ್ಲಿ ಒಂದು ಮಾತ್ಕಾರ್ಯವಾದ ಅಪ್ಪ ಇಲ್ಲಿಂದ ನಾನು ಒಂದು ಬಿಡುಗಡೆ ಹೊಂದಿಕೊಂಡು ಹೋಗ್ಬೇಕಂತೇಳಿ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಶರೀರವನ್ನು ಬಿಟ್ಕೊಳ್ರಿ, ಪವಿತ್ರಾತ್ಮನ ಕರೀರಿ. ನಮ್ಮೊಳಗಡೆ ಪರಿಶುದ್ಧಾತ್ಮನೆ ಬಾ, ನಮ್ಮೊಳಗಡೆ ಬಾ ಪರಿಶುದ್ಧಾತ್ಮನೆ, ಬಾ ಪರಿಶುದ್ಧಾತ್ಮನೆ, ಬನ್ನಿ ನನ್ನೊಳಗಡೆ ಪರಿಶುದ್ಧಾತ್ಮನೆ ಅಂತೇಳಿ ಯಾವಾಗ ನಿನ್ನೊಳಗಡೆ ಪರಿಶುದ್ಧಾತ್ಮನೆ ಬರ್ತಾರೋ, ಯಾವಾಗ ನಿನ್ನೊಳಗಡೆ ಪರಿಶುದ್ಧಾತ್ಮನೆಗೆ ಅವಕಾಶ ಕೊಡ್ತೀರಾ, ಅಲ್ಲಿ ದೇವರ ಆತ್ಮನ ಬೆಂಕಿ ಇಳಿಯುತ್ತೆ. ದೇವರ ಆತ್ಮ ಬೆಂಕಿ ನಿನ್ನೊಳಗಡೆ ಬರುವಾಗ ಅಶುದ್ಧ ಕಾರ್ಯಗಳಿಗೆ, ಪಾಪದ ಕಾರ್ಯಗಳಿಗೆ, ಎಲ್ಲ ಸರ್ಪಶಕ್ತಿಗಳು, ಎಲ್ಲ ಶಾಪಗಳು, ಕಷ್ಟಗಳು ಹೊರಗಡೆ ಆಗ್ತಾ ಇದ್ದಾರೆ. ಪರಿಶುದ್ಧಾತ್ಮ ಹೊರಗಡೆ ಹಾಕೋದಕ್ಕಾಗಿ ಹೋಗ್ತಾ ಇದ್ದಾರೆ. ಓಡಬಲ ಶಾಂದಲ ಬಲ ರಬ ರಬ ರಬಲ ಉಡಬಲ ಶಾಂದಲ ಬಲ ಓ ರಬ ತರ ಬಲ ರಬಲ. ಯಾರು ಬಿಟ್ಕೊಡದಂತೆ ಅನ್ಯ ಭಾಷೆಗಳಿಂದ ಪ್ರಾರ್ಥನೆ ಮಾಡ್ರಿ, ಅನ್ಯ ಭಾಷೆಗಳಿಂದ ಪ್ರಾರ್ಥನೆ ಮಾಡ್ರಿ. ಇವತ್ತೊಂದು ಬಿಡುಗಡೆ ನಡಿಲೇಬೇಕು. ಎಲ್ಲ ಸರ್ವ ಜಾತಿಯ ಶಕ್ತಿಗಳು ಕೆಳಗಡೆ ಮೊಣಕಾಲು ಹಾಕ್ಬೇಕು, ಅಡ್ಡ